ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮ್ ರಾಜ್ ಅರ್ಪಿಸುವ ಶ್ರಾವಣ ಮಾಸದ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ನಿವೇಶನಗಳು ಲಭ್ಯ ಇದೆ. 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಅದರಲ್ಲೂ ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 3 ಗ್ರಾಂ ಚಿನ್ನವನ್ನ ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ಘೀ, ಶುದ್ಧ ಹಸುವಿನ ತುಪ್ಪ. ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ, ಇದು ಶ್ರಾವಣ ಮಾಸದ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತು ಎರಡೆರಡು ವಿಶೇಷತೆ ಇದೆ. ಒಂದು, ಮಂಗಳಗೌರಿ ವ್ರತಾನುಷ್ಠಾನವನ್ನು ಆಚರಿಸುವಂತಹ ಶುಭ ದಿನ. ಜೊತೆಗೆ ಗುರು ಸಾರ್ವಭೌಮರು ಶ್ರೀ ರಾಘವೇಂದ್ರ ಸ್ವಾಮಿಗಳ ರಾಯರ ಆರಾಧನಾ ಮಹೋತ್ಸವ ಕೂಡ ಇದೆ. ಹಾಗಾಗಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರ ನೇತೃತ್ವದಲ್ಲಿ ರಾಯರ ಆರಾಧನೆಯನ್ನ ಕೂಡ ನೆರವೇರಿಸಲಾಗುತ್ತೆ. ಜೊತೆಗೆ ಮಂಗಳಗೌರಿ ವ್ರತಾನುಷ್ಠಾನವನ್ನು ಕೂಡ ಆಚರಿಸಲಾಗುತ್ತೆ. ಕ್ರಮಬದ್ಧವಾದಂತಹ ಶಾಸ್ತ್ರೋಕ್ತವಾದಂತಹ ರೀತಿಯಲ್ಲಿ ಹೇಗೆ ಆಚರಿಸಬೇಕು ಪೂಜಾರಾಧನೆಯನ್ನ ಅನ್ನೋದನ್ನ ಗುರ್ಜಿಯವರು ತಿಳಿಸ್ಕೊಡ್ತಾರೆ. ಜೊತೆಗೆ ಎಷ್ಟೋ ಭಕ್ತಾದಿಗಳಿಗೆ ಮಂತ್ರಾಲಯಕ್ಕೆ ಹೋಗಬೇಕು, ಅಲ್ಲಿಗೆ ಹೋಗಿ ರಾಯರ ಸೇವೆಯನ್ನ ಮಾಡಬೇಕು, ರಾಯರ ದರ್ಶನವನ್ನ ಮಾಡಬೇಕು ಅನ್ನೋದಿರುತ್ತೆ. ಆದರೆ ಈಗ ಪ್ರಸ್ತುತ ಕೋವಿಡ್ ಇರೋದ್ರಿಂದ ಅದೆಲ್ಲ ಕಷ್ಟ ಸಾಧ್ಯ. ಹಾಗಾಗಿ ನೀವು ಮನೆಯಲ್ಲಿ ಕುಳಿತೆ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಂತ್ರಾಲಯದ ದಿವ್ಯ ದರ್ಶನವನ್ನ ಮಾಡಬಹುದು. ಹಾಗಾಗಿ ಈ ದಿನದ ಕಾರ್ಯಕ್ರಮ ಬಹಳ ವಿಶೇಷವಾಗಿರುತ್ತೆ. ಸಂಪೂರ್ಣವಾಗಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಮಂಗಳಗೌರಿ ವ್ರತಾನುಷ್ಠಾನವನ್ನು ಪ್ರತಿ ವಾರ ನಾವು ನೆರವೇರಿಸ್ತಾ ಬಂದಿದ್ದೀವಿ. ಇದು 3ನೇ ಮಂಗಳಗೌರಿ ವ್ರತಾನುಷ್ಠಾನ. ಹಾಗಾಗಿ ಬನ್ನಿ, ಹಾಗಿದ್ರೆ ಪೂಜಾರಾಧನೆಯನ್ನ ಪ್ರಾರಂಭ ಮಾಡೋಣ. ಜೊತೆಗೆ ದಿನದ ವಿಶೇಷತೆ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ ಗುರ್ಜರಿದ್ದ. ಮೊದಲಿಗೆ ಗುರ್ಜರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರು. ಬನ್ನಿ, ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶ್ರೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರು ಸಾರ್ವಭೌಮದೇವತಾಭ್ಯೋ ನಮಃ. ಗುರು ರಾಘವೇಂದ್ರಾಯ ನಮಃ. ಓಂ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀಂ ಗುರು ರಾಘವೇಂದ್ರಾಯ ನಮಃ. ಓಂ ಗುರು ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನೆಯ ಆ ವಿಶೇಷವಾಗಿರತಕ್ಕಂಥ ಬೃಂದಾವನ ದರ್ಶನ, ಜೊತೆಗೆ ಮಂತ್ರಾಲಯದಲ್ಲಿ ಆರಾಧನಾ ಮಹೋತ್ಸವ ಇವತ್ತು ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲೆಲ್ಲಿ ರಾಯರ ಆಸ್ಥಾನಗಳಿದೆಯೋ, ಎಲ್ಲೆಲ್ಲಿ ರಾಯರ ಸಂಸ್ಥಾನ ಮಠಗಳಿದೆಯೋ ಎಲ್ಲ ಕಡೆ ಆರಾಧನಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ವಿಶೇಷವಾಗಿ ನಡೀತಾ ಇದೆ. ರಾಯರ ಆರಾಧನಾ ಮಹೋತ್ಸವ ಎಲ್ಲಿ ವಿಶೇಷವಾಗಿರುತ್ತೋ ಅದರಲ್ಲೂ ಮೂಲ ಸಾನ್ನಿಧ್ಯ ಮಂತ್ರಾಲಯ. ಮಂತ್ರಾಲಯದಲ್ಲಿರ್ತಕ್ಕಂಥ ಮಾಂಚಾಲ ಎಂಬತಕ್ಕಂಥ ಗ್ರಾಮದ ಮಂತ್ರಾಲಯದಲ್ಲಿ ವಿಶೇಷವಾಗಿ ರಾಯರ ಬೃಂದಾವನ ದರ್ಶನ ಇವತ್ತು ಬಹಳ ಅಚ್ಚುಕಟ್ಟಾಗಿರುತ್ತೆ, ಬಹಳ ವಿಶೇಷವಾಗಿರುತ್ತೆ.
ಇವತ್ತು ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಅಲಂಕಾರ ಎಲ್ಲವೂ ವಿಶೇಷವೇ. ಏನೇ ಆದರೂ ಬರ್ತಕ್ಕಂತಹ ಭಕ್ತರನ್ನು ಹರಿಸುವಂತಹ ಕಲಿಯುಗದ ಕಾಮಧೇನುವಾಗಿ ಕಲ್ಪವೃಕ್ಷನಾಗಿ ವಿಶೇಷವಾಗಿ ಬರ್ತಕ್ಕಂಥ ಪ್ರತಿಯೊಬ್ಬರ ಭಕ್ತರ ಮನಸ್ಸಿನಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ಅಥವಾ ದುಗುಡ ದುಮ್ಮಾನಗಳನ್ನು ದೂರ ಮಾಡುವಂಥ ಒಂದು ಶಕ್ತಿ ಕೇಂದ್ರ ಅಂದರೆ ಅದು ಮಂತ್ರಾಲಯ. ಅಂತಹ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ನಡೀತಿದೆ. ಇನ್ನು ಇವತ್ತಿನ ದಿವಸ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರೀರ್ಮ್ಯಮಾಯ ಸಲಿಲಾನ್ಕ್ಷತ್ತದ್ವಿಪದೇನ್ ಸಾಂ ಚತುಷ್ಪದಿ ಅಷ್ಟಾಪದೇ ನವಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಜಾತವೇದಸೇ ಸನವಾಮ ಸೋಮವರಾದೀತೋ ನಿದಹಾತಿ ವೇದಾಃ ಸನಃ ಪರಿಷತತ್ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ವದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೇ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಸ್ವರ್ಣಗೌರಿ, ಮಹಾಗೌರಿ, ಮಂಗಳಗೌರಿ, ಆ ಮಂಗಳಗೌರಿ ಅಮ್ಮನವರನ್ನು ಸಹಿತ ಇವತ್ತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಶುಭ ಮಂಗಳವಾರದಂದು ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡತಕ್ಕಂತಹದ್ದು. ಪ್ರತಿ ಮಂಗಳವಾರ ಸಹಿತ ಮದುವೆ ಆಗದಿರತಕ್ಕಂಥ ಹೆಣ್ಣುಮಕ್ಕಳು, ಮದುವೆ ಆಗಿರ್ತಕ್ಕಂಥವರು ಇಬ್ಬರು ಸಹಿತ ಆರಾಧನೆ ಮಾಡುವಂತಹ ಶ್ರಾವಣ ಮಾಸದ ಮಂಗಳಗೌರಿ ಅನುಷ್ಠಾನ ಇದು 3ನೇ ವಾರ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ನಡೀತಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ವಾಸ್ತುಗೃಹಗಳಲ್ಲಿ ಮಂಗಳಗೌರಿ ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂತಹ ಮನಸ್ಸಿನಿಂದ ಹೆಣ್ಣು ಮಕ್ಕಳು ಈಗಾಗಲೇ ಸಿದ್ಧರಾಗಿದ್ದೀರಿ, ಬೇಕಾಗಿರುವ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧತೆ ಮಾಡಿಟ್ಕೊಂಡಿದ್ದೀರಿ. ಮಂಗಳಗೌರಿಯಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪಾ ಅಂದರೆ ಈ ವಾರ ಇಟ್ಟದ್ದನ್ನೇ ಮುಂದಿನ ವಾರ ಇಡತಕ್ಕಂತಹದ್ದು. ಹಾಗಂತ ಹಣ್ಣು ಹಂಪಲು ಅಲ್ಲ. ಹಣ್ಣು ಹಂಪಲುಗಳು ಏನಿದ್ರು ಅದು ನೈವೇದ್ಯ ಆಗಬೇಕು, ನೈವೇದ್ಯ ಪ್ರಸಾದವನ್ನು ಸ್ವೀಕರಿಸಬೇಕು. ಆದರೆ ಇಲ್ಲಿಟ್ಟಿರ್ತಕ್ಕಂಥ ವಸ್ತ್ರಗಳು ಮತ್ತು ಇದಕ್ಕೆ ಸಂಬಂಧಪಟ್ಟತಕ್ಕಂಥ ಕಳಶ ಇದೆಲ್ಲವನ್ನು ಸಿದ್ಧ ಪ್ರತಿ ವಾರ ಅಂದರೆ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಪ್ರತಿದಿನವೂ ಒಂದೊಂದು ದಿನವೂ ಏನು ಅನುಷ್ಠಾನ ಮಾಡಿರ್ತೀರೋ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಫಲಪುಷ್ಪಗಳ ಮಾತ್ರ ಪ್ರತ್ಯೇಕತೆ ಬದಲಾಗ್ತಾ ಇರುತ್ತೆ. ಆದರೆ ಮಂಗಳಗೌರಿಯಲ್ಲಿ ಇಡ್ತಕ್ಕಂಥ ವಸ್ತ್ರಗಳು ಅಂದರೆ ಗೆಜ್ಜೆ ವಸ್ತ್ರ ಆಗಿರ್ಬೋದು ಅಥವಾ ವಿಶೇಷವಾಗಿರ್ತಕ್ಕಂಥ ಅಲಂಕಾರದ ವಸ್ತ್ರಗಳಾಗಿರ್ಬೋದು, ಕುಪ್ಸದ ಕಣ ಆಗಿರ್ಬೋದು, ಬಟ್ಲಡಿಕೆ, ಒಣಕೊಬ್ಬರಿ, ಬೆಲ್ಲ ಮತ್ತು ಬಳೆ ಬಿಚಾಲೆ ಸಾಮಗ್ರಿಗಳು ಎಲ್ಲವನ್ನೂ ಸಹಿತ ಹಾಗೆ ಪ್ರತಿ ವಾರವೂ ಸಹಿತ ಮುಂದುವರಿಸುವಂಥದ್ದು ಪದ್ಧತಿಗಳಿದೆ. ಆದರೆ ಈ ಅನುಷ್ಠಾನವನ್ನು ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳು ಸಿದ್ಧಿ ಆಗತ್ತೆ. ಇದರಲ್ಲಿ 5 ವರ್ಷ, 9 ವರ್ಷ, 8 ವರ್ಷ ಹೀಗೆ ಅವರ ವಂಶ ಪಾರಂಪರಿಕವಾಗಿ ಏನು ಪದ್ಧತಿಗಳಿದೆಯೋ ಆ ಪದ್ಧತಿ ಆಚರಣೆ ಆದ ನಂತರ ಸಾರ್ವತ್ರಿಕವಾಗಿ 5 ವರ್ಷ ಮಾಡುವಂಥದ್ದು ಒಂದು ಪದ್ಧತಿ ಇದೆ. 5 ವರ್ಷ ಆದಮೇಲೆ ತನ್ನ ತಾಯಿಯನ್ನು ಜೊತೆಯಲ್ಲೇ ಕೂಡಿಸ್ಕೊಂಡು ತಾಯಿಗೆ ಅವತ್ತಿನ ದಿವಸ ಮಡಿಲು ತುಂಬುವಂತಹದ್ದು ಅಥವಾ ಒಂದು ಬಾಗನವನ್ನು ಅರ್ಪಣೆ ಮಾಡತಕ್ಕಂಥದ್ದು ಅಥವಾ ತಾಯಿಗೆ ಸೋಬ್ಲಕ್ಕಿಯನ್ನು ಇಡುವಂತಹದ್ದು, ಹೀಗೆ ಇದನ್ನು ಮಾಡುವಂತಹ ಒಂದು ಕ್ರಮ. ತಾಯಿ ಎಷ್ಟು ಕ್ರಮಬದ್ಧವಾದಂತಹ ಅನುಷ್ಠಾನವನ್ನು ಮಾಡಿಸಿದಾದ ನಂತರ ತಾಯಿಗೆ ವಿಶೇಷವಾಗಿ ಒಂದು ಸೀರೆಯನ್ನು, ಕುಪ್ಸದ ಕಣವನ್ನು, ಜೊತೆಗೆ ಮಡ್ಲಕ್ಕಿ ಸಾಮಗ್ರಿಗಳನ್ನು ಕೊಟ್ಟು ತಾಯಿಯನ್ನು ತೃಪ್ತಿಪಡಿಸುವಂಥದ್ದು, ತಾಯಿಗೆ ಮಡಿಲು ತುಂಬುವಂಥದ್ದು ಅನ್ನೋದು ಒಂದು ಕ್ರಮ ಇದೆ. ಇದು ದೇಶಾಚಾರ ಪದ್ಧತಿ. ಒಂದೊಂದು ಕಡೆ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಪದ್ಧತಿಗಳಿದೆ. ಮಂಗಳಗೌರಿ ಉದ್ಯಾಪನೆಯನ್ನು ಬಹಳ ಅರ್ಥಗರ್ಭಿತವಾಗಿ ಸುಮಂಗಲೆಯರನ್ನ 9 ಜನ ಅಥವಾ 16 ಜನ ಮುತ್ತೈದೆಯರನ್ನ ಮನೆಗೆ ಕರೆದು ಅವರ ಪಾದವನ್ನು ತೊಳೆದು ಅರಿಶಿಣ ಕುಂಕುಮವನ್ನು ಮಂಗಳ ದ್ರವ್ಯಗಳನ್ನು ಕೊಟ್ಟು ಯಥೇಚ್ಛವಾಗಿ ಅರಿಶಿಣವನ್ನು ಇಡೀ ತುಂಬ ಅರಿಶಿಣವನ್ನು ಕೊಟ್ಟು ಅವರಿಗೆ ಆಹಾರ ಅವತ್ತಿನ ದಿವಸ ಮಾಧ್ಯಾಹ್ನಿಕ ಅನ್ನಪ್ರಸಾದ ಮಹಾಪ್ರಸಾದವನ್ನು ದೇವಿಗೆ ನೈವೇದ್ಯವಾದಂತಹ ಮಹಾಪ್ರಸಾದವನ್ನು ಅವರಿಗೆ ಊಟ ಬಡಿಸ್ತಕ್ಕಂಥದ್ದು ಇದೆಲ್ಲವೂ ಕ್ರಮ ಇದೆ. ಏನೇ ಆದರೂ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ಧರ್ಮ ಸೂಕ್ಷ್ಮಗಳು ಒಂದೊಂದು ದೇವತಾರಾಧನೆ ಅಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಮಾಡುವ ಪ್ರತಿಯೊಂದು ಪೂಜಾನುಷ್ಠಾನದ ಹಿಂದೆ ಒಂದು ದೊಡ್ಡ ರಹಸ್ಯವೇ ಅಡಗಿರುತ್ತೆ. ಆ ರಹಸ್ಯ ನಮ್ಮಗಳ ಶ್ರೇಯಸ್ಸಿಗಾಗಿ, ಯಶಸ್ಸಿಗಾಗಿ ಎಲ್ಲರಿಗೂ ಒಳಿತಾಗ್ಲಿ, ಒಳ್ಳೆದಾಗ್ಲಿ. ಹಾಗಿದ್ರೆ ವೀಕ್ಷಕರೇ, ಮಾತಿಕ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ಪ್ರಾರಂಭ ಮಾಡೋಣ ಶುಭ ಶ್ರಾವಣ. ಶುಭ ಶ್ರಾವಣವನ್ನ ಈಗ ಪ್ರಾರಂಭ ಮಾಡ್ತಾ ಈ ದಿನದ ವಿಶೇಷತೆ, ಮಂಗಳಗೌರಿ ವ್ರತಾನುಷ್ಠಾನ ಜೊತೆಗೆ ರಾಯರ ಆರಾಧನೆ ಕುರಿತಾದ ಇನ್ನಷ್ಟು ವಿಚಾರಗಳನ್ನ ಈಗ ಗುರುಜಿಯನ್ನು ತಿಳ್ಕೊಳ್ಳೋಣ. ಗುರುಜಿ. ಖಂಡಿತಮ್ಮ. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರು ರಾಘವೇಂದ್ರ, ಕಲಿಯುಗದಲ್ಲಿ ಎಂತಹ ಸಮಸ್ಯೆ ಬಂದರೂ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಒಬ್ಬ ಗುರು ಬೇಕು. ಅಂತಹ ಗುರುಗಳು ಇವತ್ತಿನ ದಿವಸ ಗುರುವಿನ ಆರಾಧನೆ ಇದೆ.
ಅದರಲ್ಲೂ ಈ ಗುರು ಆರಾಧನೆಯ ಈ ಶುಭ ಮುಹೂರ್ತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮಂತ್ರಾಲಯದಲ್ಲಿ ಅಲ್ಲಿನ ವೈಭೋಗ, ಅಲ್ಲಿನ ಅಲಂಕಾರ, ಆ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಭಕ್ತಸಾಗರ, ಜೊತೆಗೆ ವಿಶೇಷವಾಗಿ ತುಂಗಾ ನದಿ ತಟದಲ್ಲಿರ್ತಕ್ಕಂಥ ಬೃಂದಾವನದ ಆ ವಿಶೇಷವಾಗಿ पूज्याय राघवेंद्राय सत्यधर्मव्रताय च भजतां कल्पवृक्षाय नमतां कामधेनवे श्री भारतीय रमण मुख्य प्राणांतर्गत इष्टदेवता कुलदेवतात्मिक ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಕಲಿಯುಗದ ಕಾಮಧೇನು, ನಡೆದಾಡೋ ದೇವರು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಇವತ್ತಿಗೂ ಸಹಿತ ಗುರುವಾರಗಳಲ್ಲಿ ಪ್ರತಿ ಗುರುವಾರ ಯಾರೊಬ್ಬರು ಗುರು ರಾಘವೇಂದ್ರ ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದರೋ ಅವ್ರನ್ನ ಬೆಂಬಿಡದೆ ಅವ್ರನ್ನ ಕಾಪಾಡ್ತಕ್ಕಂಥ ದೈವ. ಇವತ್ತಿಗೂ ವಿದ್ಯಾರ್ಥಿಗಳಿಗಾಗಲಿ, ನೊಂದು ಬರ್ತಕ್ಕಂಥವ್ರಿಗಾಗಲಿ, ಸಂಸಾರದಲ್ಲಿ ನೊಂದಿರ್ತಕ್ಕಂಥವ್ರಿಗಾಗಲಿ, ಸಮಸ್ಯೆ ಸಾಗರೋಪಾದಿಯಲ್ಲಿದ್ದರೂ ಸಹಿತ ಅದನ್ನು ಮಂಜಿನಗಡ್ಡೆ ಥರ ಕರಗಿಸುವಂಥ ಚೈತನ್ಯ ಶಕ್ತಿ ನಡೆದಾಡೋ ದೇವರು ಕಲ್ಪವೃಕ್ಷ ಕಾಮಧೇನು ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಮಾತ್ರವೇ ಇದೆ. ಬೋಲೋ ರಾಘವೇಂದ್ರ ಭಗವಾನ್ ಕಿ ಜೈ. ತುಂಗಾ ತೀರದಿ ನಿಂತ ಸುಯತಿವರನಾರೆ ಬೇಳಮ್ಮಯ್ಯ ಬೇಳಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಕುಲೋತ್ತುಂಗ ಕಾಣಂ ತುಂಗಾ ತೀರದಿ ನಿಂತ ಯತಿವರ ನ್ಯಾದೆ ಬೇಡಮಯ್ಯ 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 ಬೇಡಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಕುಲೋತ್ತುಂಗ ಕಾಣಮ್ಮ ಕಾಣಮ್ಮ.
ತೀರದಿ ನಿಂತ ಯತಿವರ ನ್ಯಾರೇ ಬೇಡಮಯ್ಯ 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 ಬೇಡಮಯ್ಯ. ರಾಯರ ಆರಾಧನಾ ಮಹೋತ್ಸವದ ಈ ಶುಭ ದಿನದಂದು ಮೂಲ ಬೃಂದಾವನದ ದರ್ಶನ ಮಾಡಿದ್ದಾಯ್ತು. ಬನ್ನಿ ಹಾಗಿದ್ರೆ ಈಗ ಮತ್ತಿಕ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಖುಷಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಗುರು ರಾಘವೇಂದ್ರ ಸ್ವಾಮಿಗಳವರ ಸಂಪೂರ್ಣ ಅನುಗ್ರಹ ಇಡೀ ರಾಜ್ಯ, ದೇಶದ, ವಿಶ್ವದ ಸಮಸ್ತರ ಮೇಲಿರಲಿ. ಜೊತೆಗೆ ಪ್ರತಿಯೊಬ್ಬ ರೈತ ಬಾಂಧವರ ಮೇಲೆ, ಪ್ರತಿಯೊಬ್ಬ ಯೋಧರ ಮೇಲೂ ಸಹಿತ ಗುರುಗಳ ಆಶೀರ್ವಾದ ಇರಲಿ ಅಂತ ನಾನು ಗುರು ರಾಯರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗವನ್ನು ಹಾಗೂ ಪಂಚಾಂಗ ಶ್ರವಣಾದ ನಂತರ ರಾಶಿಫಲವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಅಂಬಾ ಗೌರೀರ್ಮಿಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ರಮೇವ್ಯೋಮನ್. ಶ್ರೀ ಪ್ಲವನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ 24/8/2021 ಮಂಗಳವಾರ. ಇವತ್ತು ದ್ವಿತೀಯ ಇರತಕ್ಕಂಥದ್ದು ಮಂಗಳವಾರ. ಇವತ್ತು ಮಂಗಳಗೌರಿ ವ್ರತ ಇರತಕ್ಕಂಥದ್ದು. ಪೂರ್ವಭಾದ್ರ ನಕ್ಷತ್ರ. ರಾಯರ ಆರಾಧನಾ ಮಹೋತ್ಸವ. ಇವತ್ತು ರಾಯರ ಆರಾಧನೆ ಅಂತೂ ಬಹಳ ಚೆನ್ನಾಗಿರುತ್ತೆ. ರಾಯರ ಮಠಗಳಲ್ಲಿ ಇವತ್ತು ಸೇವೆ, ಹಬ್ಬ, ಅದರ ಆನಂದವೇ ಆನಂದ. ಏನೇ ಆದರೂ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಬಂದು ಎಲ್ಲ ತರಹ ಈ ಧಾರ್ಮಿಕ ಚಟುವಟಿಕೆಗಳು, ಹಬ್ಬ ಹರಿದಿನ, ಪೂಜೆ ಪುನಸ್ಕಾರ, ಮದುವೆ ಮಂಜಿ ನಾಮಕರಣ ಎಲ್ಲ ಕಾರ್ಯಕ್ರಮಗಳಿಗೂ ಏನೋ ಒಂದು ತೆರೆ ಎಳೆದಂಗೆ ಎಳೆದು ಬಿಡ್ತಿದ್ವು. ಈ ಕಾಯಿಲೆ ಯಾವಾಗ ಬೇಗ ದೂರ ಆಗುತ್ತೋ ಎಂಬತಕ್ಕಂತಹದ್ದು ಒಂದು. ಜೊತೆಗೆ ಈ ಪರಿಸ್ಥಿತಿ ಅನುಭವಿಸಿರ್ತಕ್ಕಂತಹ ಕುಟುಂಬಗಳು ಸಾಕಷ್ಟು ಜನ ನೋವಲ್ಲಿದ್ದಾರೆ. ಇವತ್ತಿಗೂ ಸಹಿತ ಆ ನೋವುಗಳಿಂದ ಆಚೆ ಬರಲಿಕ್ಕೆ ಆಗ್ತಾ ಇಲ್ಲ, ಅದು ಮತ್ತೊಂದು. ಆದರೆ ಮುಂಬರತಕ್ಕಂಥ ದಿನಗಳಲ್ಲಿ ಎಚ್ಚರಿಕೆಯಿಂದಿದ್ದು ಈ ಸಮಸ್ಯೆಗಳಿಗೆ ಯಾರೂ ತುತ್ತಾಗದಿರ ಎಲ್ಲರೂ ಆರೋಗ್ಯಕರವಾಗಿರುವಂಥದ್ದಾಗಲಿ ಎಂಬತಕ್ಕಂಥದ್ದನ್ನೇ ಇವತ್ತಿನ ದಿವಸ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಾವು ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ರಾಶಿಫಲ, ಇವತ್ತಿನ ಮೊದಲು ರಾಶಿಫಲವನ್ನು ತಿಳ್ಕೊಂಡು ತದನಂತರ ಮಂಗಳಗೌರಿ ಅನುಷ್ಠಾನವನ್ನು ನಾವು ಕ್ರಮಬದ್ಧವಾಗಿ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ತಮ್ಮ ಮನೋಕಾಮನೆಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಶುಭ ಮಂಗಳವಾರ, ಕುಜನ ವಾರ. ಕುಜ ಅಂದರೆ ಅಂಗಾರಕ. ಇವತ್ತು ಆತನ ಭೂಮಿಪುತ್ರನ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಅಂದರೆ ಯಾರು ಕುಜನ ಹೆಚ್ಚು ಆರಾಧನೆ ಮಾಡ್ತಾರೋ ಅವರು ಋಣಬಾಧೆಗಳಿಂದ ಮುಕ್ತರಾಗ್ತಾರೆ. ಕುಜನ ಅನುಗ್ರಹದಿಂದ ಮಾತ್ರ ಋಣಬಾಧೆ ಹರಿತಕ್ಕಂಥದ್ದು ಎಂಬತಕ್ಕಂಥದಕ್ಕೆ ಸಾಕಷ್ಟು ಆಧಾರಗಳಿದೆ. ಹಾಗಾಗಿ ಶುಭ ಮಂಗಳವಾರ. ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಂಗಾರಕನ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿದ್ರೂ ಸಹಿತ ತಮ್ಮ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಈ ಶುಭ ದಿನ. ಇವತ್ತು ತಮ್ಮ ಕಾಯಕದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೇಕಾದ್ರೆ, ಒಂದಿಷ್ಟು ಯಶಸ್ಸಿನ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ತಾವು ಏನೆಲ್ಲ ಮಾಡಿದ್ದೀರಿ, ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಿ, ಮುಂಬರ್ತಕ್ಕಂಥ ದಿನಗಳಲ್ಲಿ ಏನೆಲ್ಲ ವಿಶೇಷತೆಗಳನ್ನು ಸಿದ್ಧಿಸ್ಕೊಳ್ಬೇಕು ಅಂತಿದ್ದೀರಿ, ಅದೆಲ್ಲವನ್ನು ಸಿದ್ಧ ಇವತ್ತು ಆ ಒಂದು ಧರ್ಮವಾಗಿ, ಧರ್ಮ ಸಂಸ್ಕೃತಿ ಸಂಪ್ರದಾಯದೆಡೆ ನಡೆದರೆ ಅಷ್ಟೇ ಫಲಗಳನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಗುರುಗಳ ಆರಾಧನೆ ಮಾಡಿ, ಗುರು ರಾಯರನ್ನ ಪ್ರಾರ್ಥನೆ ಮಾಡಿ, ರಾಯರ ದರ್ಶನ, ರಾಯರ ಪಾದಕಗಳ ದರ್ಶನ, ಜೊತೆಗೆ ಅಕ್ಷತಾ ಪ್ರಸಾದ, ಆ ಪರಿಮಳ ಪ್ರಸಾದ ಇವತ್ತು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತೆ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ದಾನ ಧರ್ಮವನ್ನು ಮಾಡುವಂಥದ್ದು, ಒಳ್ಳೆಯ ಮನಸ್ಸಿನಿಂದ ಇರ್ತಕ್ಕಂಥದ್ದು, ಸದಾಕಾಲ ಹಸನ್ಮುಖಿಯಾಗಿರ್ತಕ್ಕಂಥದ್ದು, ಯಾವುದಕ್ಕೂ ರೋಧಿಸ್ತೀರ, ಯಾವುದೂ ನನಗಿಲ್ಲ ಅನ್ಕೊಳ್ದಿರ ಅಥವಾ ಯಾವುದೂ ನನ್ನ ಕೈಲಿ ಆಗುದಿಲ್ಲ ಅನ್ಕೊಳ್ದಿರ, ಯಾವುದ್ರ ಬಗ್ಗೆನೂ ಒಂದು ನೆಗೆಟಿವ್ ಆಗಿ ಚಿಂತನೆ ಮಾಡ್ದಿರಾ, ಸದಾಕಾಲ ಪಾಸಿಟಿವ್ ಆಗಿದ್ದರೆ, ಸದಾಕಾಲ ಒಳಿತನ ಬಗ್ಗೆ ಚಿಂತನೆ ಮಾಡ್ತಿದ್ರೆ ಅಷ್ಟೇ ಒಳಿತನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಧರಿಸುವ ಯಾವುದೇ ವರ್ಣದ ವಸ್ತ್ರದಾದ್ರೂ ಒಂದು ಶ್ವೇತವರ್ಣದ ವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಂಡಿದ್ರೆ ಅಥವಾ ಬಿಳಿಯ ಬಣ್ಣದ ಯಾವುದಾದ್ರು ಒಂದು ಕರ್ಚೀಫು ನಿಮ್ಮ ಹತ್ರ ಇದ್ರೂ ಇವತ್ತು ಒಂದಿಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯವರು ವೃಷಭ ರಾಶಿಯವರು ಸರಿಯಾದ ಸಮಯಕ್ಕೆ ಆಹಾರವನ್ನು ಸ್ವೀಕರಿಸಿ, ಆರೋಗ್ಯದ ಕಡೆ ಒಂದಿಷ್ಟು ಗಮನ ಕೊಡಿ, ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇರಿ. ಯಾಕೆಂದ್ರೆ ಇವತ್ತು ಮೂಗಿನ ತುದಿಯಲ್ಲಿ ಕೋಪ ನಿಮಗೆ ಬಹಳ, ಯಾರನ್ನೂ ಸಹಿತ ಸಮಾಧಾನವಿರಲ್ಲ. ಅತಿಯಾದಂಥ ಕೋಪ ಯಾವ ಮನುಷ್ಯನಿಗೂ ಒಳ್ಳೆಯದಲ್ಲ, ಯಾವ ರಾಶಿ ನಕ್ಷತ್ರಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ನಗನಗ್ತಾ ಇರಬೇಕಾಗಿರ್ತಕ್ಕಂಥದ್ದು ಮಾನವ ಧರ್ಮ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನ ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬಾ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ. ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಏನಾದರೂ ಫಲಾಫಲಗಳನ್ನು ಸಿದ್ಧಿಸಿಕೊಳ್ಬೇಕು ಅಥವಾ ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಆ ಸಾಧನೆಯನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ. ಇವತ್ತು ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಂಡು ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತು ತಾವು ಮಾಡಬೇಕಾದ್ದು ತಾಯಿ ದುರ್ಗೆಯ ಪ್ರಾರ್ಥನೆ ಮಾಡತಕ್ಕಂಥದ್ದು. ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಇವತ್ತು ಬಹಳ ಸಿದ್ಧಿಯನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯನ್ನ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಪ್ರಾರ್ಥನೆ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ತಕ್ಕಂಥದ್ದಾಗತ್ತೆ, ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ದಂಗಾಗತ್ತೆ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತಿನ ದಿವಸ ರಕ್ತಚಂದನದಿಂದ ಅಂದರೆ ರೋಸುಡ್ಡು ಅಥವಾ ರಕ್ತಚಂದನ ಅಥವಾ ಕೆಂಪು ಗಂಧ ಇಂತಹದ್ರಿಂದ ಗಂಧವನ್ನು ತೆಗೆದು ಮನೆ ದೇವರಿಗೆ ಗಂಧವನ್ನು ಅರ್ಪಣೆ ಮಾಡಿ ಉಳಿದಂತಹ ಸ್ವಲ್ಪ ಗಂಧವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಒಂದು ಕಡೆ ಶೀತ ಬಾಧೆ, ಮತ್ತೊಂದು ಕಡೆ ಆರೋಗ್ಯದಲ್ಲಿ ಏನೋ ಸಣ್ಣ ಪಟ್ಟ ಸಮಸ್ಯೆ. ಒಟ್ಟಾರೆ ಕರ್ಕಾಟಕ ರಾಶಿಯವರ ಆರೋಗ್ಯದಲ್ಲಿ ಸಣ್ಣ ಪಟ್ಟ ವ್ಯತ್ಯಾಸಗಳಿರುತ್ತೆ. ಆದರೆ ಇವತ್ತಿನ ದಿವಸ ಅಧಿಕವಾದಂತಹ ಚಿಂತನೆ, ಮನಸ್ಸಿಗೆ ಭಗವಂತ ಏನೆಲ್ಲ ಕೊಟ್ಟರು ಸಹಿತ ಕೊಟ್ಟದ್ದನ್ನ ಸಾಲದು ಅನ್ನೋ ತರ ಚಿಂತನೆ ಮಾಡ್ತಾ ಇರ್ತೀರಿ. ನಿಮ್ಮ ಆಲೋಚನೆಗಳು ಸಮಂಜಸವಾಗಿ ಇಲ್ಲದಂತ ರೀತಿಯಲ್ಲಿದೆ. ಅದರಲ್ಲೂ ಅಧಿಕವಾದಂತಹ ದುಃಖದಿಂದ ಒದ್ದಾಡುವಂಥದ್ದು, ಏನೋ ಒಂದು ತರಹ ವಿಷಯಗಳನ್ನ ಅಂದ್ರೆ ಯಾವುದೇ ಒಂದು ವಿಷಯವು ಸಹಿತ ಸ್ಪಷ್ಟೀಕರಿಸ್ಕೊಳ್ಳೋಕ್ಕಾಗದಿರ ನೋವು ಪಡುವಂತಹ ಕಾಲ. ಹಾಗೆ ಅಧಿಕವಾದಂತಹ ಚಿಂತನೆ ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಇವತ್ತಿನ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದಲ್ಲಿ ಏನೆಲ್ಲ ಬದಲಾವಣೆ ತಂದುಕೊಳ್ಬೇಕು ಅಂದ್ರೂ ಯಾವುದನ್ನು ತರಲಿಕ್ಕೆ ಆಗದಂತ ರೀತಿಯಲ್ಲಿರುತ್ತೆ. ಆದರೆ ಎಲ್ಲವೂ ಅದರ ಪ್ರಯತ್ನ ಬಹಳ ಬರದಿಂದ ಸಾಕ್ತಾ ಇರುತ್ತೆ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮದು ಕುಲದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಸಮಾಧಾನ ಚಿತ್ತರಾಗಿ ನೀವು ಆಚೆ ಬಂದ್ರೆ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರೆಗೆ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ, ನಮಸ್ತೆ. ರಕ್ಷಿತಾ ಅಂತ. ಹಾ, ನಿಮ್ಮ ಹೆಸರು ಗೊತ್ತಾಗ್ತಿಲ್ಲ. ಹಲೋ, ರಕ್ಷಿತಾ. ಹೌದು ಮ್ಯಾಮ್, ರಕ್ಷಿತಾ ಅಂತ. ತುಂಬಾ ಡಿಸ್ಟರ್ಬೆನ್ಸ್ ಇದೆ ನಿಮ್ ವಾಯ್ಸ್ ಅಲ್ಲಿ. ಒಂದ್ ಸ್ವಲ್ಪ ಸೈಲೆನ್ಸ್ ಇರೋ ಜಾಗದಲ್ಲಿ ಬಂದ್ ಮಾತಾಡಿ. ಮ್ಯಾಮ್ ಕೇಳಿಸ್ತಿಲ್ವಾ? ಕೇಳಿಸ್ತಾ ಇದೆ, ಬಟ್ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ವಾಯ್ಸ್ ಡಿಸ್ಟರ್ಬ್ ಆಗ್ತಾ ಇದೆ. ಸ್ವಲ್ಪ ಸೈಲೆನ್ಸ್ ಇರೋ ಜಾಗದಲ್ಲಿ ಬಂದ್ ಮಾತಾಡಿ ಅಂತ. ಸ್ವಲ್ಪ ಹೊರಗಡೆ ಬಂದ್ ಮಾತಾಡಿ. ಗುರುಜಿ ಇದ್ದಾರೆ. ಹಲೋ, ಹೇಳು ತಾಯಿ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಇದು ನಮ್ಮ ಮನೇಲಿ ತುಂಬಾ ಕಷ್ಟ ಇದೆ ಗುರುಜಿ. ಏನೇ ಮಾಡಿದ್ರು ಜಮೀನಲ್ಲಿ ಮಾಡ್ತಾರೆ ಗುರುಜಿ, ಅದೇ ಏನು ಕೈ ಎತ್ತಲ್ಲ ಗುರುಜಿ. ನಿನ್ನ ಕಷ್ಟಗಳನ್ನು ಪಾರು ಮಾಡ್ಕೊಳ್ಳೋಕೆ ಶ್ರೀನಿವಾಸನ ಒಂದು ಸಂಗೀತ ದೇವಾಲಯದಲ್ಲಿ ನಿಂತು ನಿನ್ನ ಸಮಸ್ಯೆ. ಈಗ ದೇವಾಲಯದಲ್ಲಿ ನಿಂತು ನೀನು ಮಾತಾಡ್ತಾ ಇದೆಯಲ್ಲ, ಆ ದೇವರ ಸಾನ್ನಿಧ್ಯದಲ್ಲೇ ನಿನ್ನ ಕಷ್ಟಗಳು ತೀರು ಹೋಗುತ್ತೆ. ಭಯ ಪಡಬೇಡಮ್ಮ, ಧೈರ್ಯವಾಗಿರು. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಮಾಡ್ತಾರೆ ಗುರುಜಿ, ಎಲ್ಲನೂ ಮಾಡ್ತಾರೆ ಗುರುಜಿ, ಆದ್ರೆ ಏನು ಆಗಲ್ಲ ಗುರುಜಿ.
ಹಲೋ, ಹಲೋ. ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಿದೆ ಗುರುಜಿ. ಅದೇಮ್ಮ, ನಿನ್ನ ಸ್ವರದಲ್ಲೂ ಶಕ್ತಿ ಇದೆ, ತಲೆ ಕೆಡಿಸ್ಕೋಬೇಡ. ಅಪ್ಪ ಏನ್ ಮಾಡ್ತಾರೆ? ಅಪ್ಪ ವ್ಯವಸಾಯ ಮಾಡ್ತಾರೆ ಗುರುಜಿ. ವ್ಯವಸಾಯ ಮಾಡ್ತಾರೆ. ನೀನೇನು ಓದಿದ್ಯಮ್ಮ? ನಾನು ಸೆಕೆಂಡ್ ಪಿ ಮಾಡ್ತಿದ್ದೀನಿ ಗುರುಜಿ. ನಮ್ಮ ಅಕ್ಕ ಡಿಗ್ರಿ ಮಾಡ್ತಿದ್ದಾಳೆ. ನನ್ನ ತಂಗಿ 8th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಗುರುಜಿ. ತಾವು 3 ಜನ ಹೆಣ್ಮಕ್ಳ? ಹೌದು ಗುರುಜಿ, 3 ಜನ ಹೆಣ್ಮಕ್ಳು. ಆಗ್ಲಿ, ಚಿಂತೆ ಮಾಡಬೇಡ. ಭಗವಂತನ ಸಂಕಲ್ಪ ಇದೆ. ಅಪ್ಪ ಮನೆಯಲ್ಲಿದೆಯಾ? ಎಲ್ಲಿ ಅಪ್ಪ ಇದ್ದಾರ ಜೊತೆಯಲ್ಲಿ? ಇದ್ದಾರೆ ಗುರುಜಿ. ಕೊಡು, ಅಪ್ಪನ ಕೊಡು. ಗುರುಜಿ ಅದು ಆ ಕಡೆ ಹೋದ್ರೆ ಪುನಃ ಮೈಕ್ ಸೈಡ್ ಬರುತ್ತೆ ಗುರುಜಿ. ಏನಮ್ಮ? ಕನೆಕ್ಟ್ ಆಗಿರೋದೇ ಅದೃಷ್ಟ ಗುರುಜಿ. ಆದ್ರೆ ಆ ಕಡೆ ಹೋದ್ರೆ ಮೈಕ್ ಸೈಡ್ ಇಂದ ಇದಾಗುತ್ತೆ ಗುರುಜಿ. ಹಾ, ಹೌದಾ? ಆಗ್ಲಿ ತಾಯಿ, ಒಳ್ಳೇದಾಗ್ಲಿ, ಅನುಕೂಲ ಆಗ್ಲಿ, ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ನೋಡಮ್ಮ, ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಅಲ್ಲಿಂದ ಬರುವಂತ ಲಾಭ ನಷ್ಟಗಳು ಹೇಗಿದ್ರು ಹಾಗೆ ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ಅದರಲ್ಲೂ ತಾವು ರೈತರು ಅಂತ ಹೇಳ್ತಿದ್ರಿ. ಭೂಮಿನ ನಂಬಿ ಬದುಕುವಂತ ಕಾಲ. ಇವತ್ತಿನ ದಿವಸ ರೈತರ ಪರಿಸ್ಥಿತಿ ಏನು ಅಂತ ನಾನು ಪ್ರತಿ ಕಾಲೂ ಹೇಳ್ತಾ ಇರ್ತೀನಿ. ಅದಕ್ಕಾಗಿಯೇ ನನ್ನ ಕಾರ್ಯಕ್ರಮದಲ್ಲಿ ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ನಿರಂತರವಾದಂಥ ಒಂದು ಸಂಕಲ್ಪ. ಭಗವಂತ ನಮ್ಮ ಸಂಕಲ್ಪಗಳಲ್ಲಿ ಯಾವತ್ತಾದ್ರೂ ಒಂದು ದಿವಸ ಫಲ ಕೊಟ್ಟರೆ ಆ ಎರಡೂ ಕುಟುಂಬಗಳು ಚೆನ್ನಾಗಿರಲಿ ಎಂಬತಕ್ಕಂಥದ್ದು ಒಂದೇ ಆಶಯದಲ್ಲಿ ನಾವು ಸಂಕಲ್ಪ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಅದೃಷ್ಟ ಹೇಗೆ ಅನ್ನೋದಕ್ಕಿಂತ ನಾವು ಬೆಳೆದಂಥ ಬೆಳೆಗೆ ಪ್ರಸ್ತುತ ಕಾಲಮಾನ ಹೇಗಿದೆ ಯೋಚನೆ ಮಾಡು. ಎಲ್ಲರೂ ಸಹಿತ ಇನ್ನೇನು ನೀನು ಕಷ್ಟಪಟ್ಟು 3 ತಿಂಗಳು 6 ತಿಂಗಳು ಬೆಳೆ ಬೆಳೆದಿರ್ತಕ್ಕಂಥದ್ದು ಇನ್ನೇನು ಮಾರುಕಟ್ಟೆಗೆ ಹೋಗಬೇಕು, ಅಷ್ಟೊತ್ತಿಗೆ ಏನೋ ಒಂದು ಸಮಸ್ಯೆಯಿಂದ ಅದಕ್ಕೊಂದು ಸೂಕ್ತವಾದ ಬೆಲೆ ಇಲ್ದಿರ ಹೋಗುತ್ತೆ. ನೀವು ಅದನ್ನು ಬೀಜ ಹಾಕಿ ಅದು ಬೆಳೆದು ದೊಡ್ಡದಾಗಿ ಅದರಿಂದ ಹಣ್ಣು ಹಂಪಲು ತರಕಾರಿಗಳು ತೆಗೆದು ಅದನ್ನು ಮಾರ್ಕೆಟ್ಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಹಗಲಂದಿರ ರಾತ್ರಿಯಂದಿರ ಕರೆಂಟ್ ಇರುತ್ತೋ ಮಳೆ ಬರುತ್ತೋ ಏನಾಗುತ್ತೋ ಭೂಮಿ ಕೆಲಸ ಮಾಡಲೇಬೇಕು ರೈತರು. ಇಷ್ಟು ಶ್ರಮಪಟ್ಟು ಮಾಡಿರ್ತಕ್ಕಂಥದಕ್ಕೆ ಮೌಲ್ಯ ಇಲ್ಲ. ನಮ್ಮಲ್ಲಿ ಯಾವುದೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಿ ಬೇರೆ ಯಾವುದೇ ಪದಾರ್ಥ ತಗೊಂಡ್ರೆ ಅದ್ರ ಮೇಲೆ ಒಂದು ಲೇಬಲ್ ಇರುತ್ತೆ, ಇಷ್ಟೇ ಬೆಲೆ, ಅದಕ್ಕೆ ಚೌಕಾಸಿ ಇಲ್ಲ, ಅದಕ್ಕೇನು ಮಾತಾಡೋಂಗಿಲ್ಲ. ಅದಕ್ಕೆ 100 ರೂಪಾಯಿ ಆದ್ರೂ 1000 ರೂಪಾಯಿ ಆದ್ರೂ ಅದನ್ನ ಈಸಿಯಾಗಿ ಕೊಟ್ಟು ಆಚೆ ಕಡೆ ಬಿಲ್ ಕೊಟ್ಟು ಸ್ಟ್ಯಾಂಡರ್ಡ್ ಆಗಿ ಆಚೆ ಬರ್ತೀವಿ ನಾವು. ಇದೇ ಆಚೆ ಕಡೆ ಬೀದಿಯಲ್ಲಿ ತರಕಾರಿ ಮಾರ್ತಕ್ಕಂಥವ್ರ ಹತ್ರನೋ ಹಣ್ಣು ಹಂಪಲು ಮಾರ್ತಕ್ಕಂಥವ್ರ ಹತ್ರನೋ ಹೂವು ಮಾರೋ ಹತ್ರ ಹೋದ್ರೆ ಅಲ್ಲಿ ನೀವು ಮೊಳಕೂನು ಚೌಕಾಸಿ, ತರಕಾರಿ ಮಾಡ್ಬೇಕಾದ್ರೆ ಅದು ಯಾಕೆ 10 ರೂಪಾಯಿ ಅದನ್ನ 8 ರೂಪಾಯಿ ಮಾಡಿ ಅಂತಕ್ಕಂಥದ್ದು. ಇದೇ ಒಂದು ಮಾಲಲ್ಲೋ ಒಂದು ಅಂಗಡಿಗಳಲ್ಲೋ ಹೋಗಿ ಅಲ್ಲಿ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಹೋದ್ರೆ ಅಲ್ಲಿ ಈ ತರ ಕೇಳೋದಿಲ್ಲ ನಾವು. ಅದು ನಮ್ಮ ದಡ್ಡತನವೋ ಅಥವಾ ನಮ್ಮ ಬುದ್ಧಿವಂತವೋ ಅಥವಾ ನಮ್ಗೆ ಅತಿಯಾದಂಥ ಜ್ಞಾನದಿಂದ ನಾವು ಮನುಷ್ಯರಿಗೆ ಮಾಡ್ತಿದ್ದೀವೋ. ಒಬ್ಬ ರೈತನ ಉದ್ಧಾರ ಮಾಡೋ ಯೋಗ್ಯತೆ ನಮಗೆ ಇಲ್ಲದಂಥ ಪರಿಸ್ಥಿತಿಯಲ್ಲಿದ್ದೀವಿ. ಆದರೆ ಶಾಪಿಂಗ್ ಕಾಂಪ್ಲೆಕ್ಸ್ ಹೋದ್ರೆ ಅವ್ರು ಕೇಳಿದಷ್ಟು ಮೌಲ್ಯವನ್ನು ಕೊಟ್ಟು ಬರ್ತೀವಿ. ಅಲ್ಲಿರ್ತಕ್ಕಂತಹ ಮೌಲ್ಯಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಕ್ಕಂಥದ್ರ ಅರಿವು ನಮಗಿಲ್ಲ. ಅದರಿಂದ ಇಲ್ಲಿ ಯೋಚನೆ ಮಾಡಬೇಕಾಗಿದೆ. ಇನ್ನಾದರೂ ನಮ್ಮ ಪರಿವರ್ತನೆಗಳಾಗಬೇಕಾಗಿದೆ. ಸಮಾಜ ಪರಿವರ್ತನೆ ಸಾಕಷ್ಟು ಆಗಬೇಕಾಗಿದೆ. ಒಬ್ಬ ರೈತ ಬಾಂಧವನ ಕಷ್ಟ ಎಷ್ಟಿದೆ ಎಂಬತಕ್ಕಂಥದ್ದನ್ನು ಅರಿತರೆ ಅಲ್ಲಿ ಬೆಳೀತಕ್ಕಂಥ ಬೆಳೆಗೆ ನಾವೇ ಮೌಲ್ಯಗಳನ್ನು ನಿರ್ಧಾರಪಡಿಸ್ಬಿಡ್ಬೋದು. ಇದನ್ನು ಸರ್ಕಾರನೂ ಗಮನಕ್ಕೆ ತಗೊಳ್ಬೇಕು, ಪ್ರತಿಯೊಬ್ಬ ವ್ಯಕ್ತಿಗಳು ತಗೋಬೇಕು. ಇದೇ ಮಾಲಲ್ಲಿ ಆದರೆ 12 ರೂಪಾಯಿ ಕೊಟ್ಟು 1 ಕೆಜಿ ಟೊಮೊಟೊ ತಗೊಳ್ತೀವಿ. ಇದೇ ರಸ್ತೆಯಲ್ಲಿ 10 ರೂಪಾಯಿ ಮಾರ್ತಿದ್ರೆ ಅದನ್ನು 8 ರೂಪಾಯಿ ಕೇಳ್ತೀವಿ. ಇಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಇನ್ನೂ ಬದಲಾವಣೆ ತುಂಬಾ ಬರಬೇಕಾಗಿದೆ. ಆದರೆ ರೈತರ ಕಷ್ಟಗಳು ಬೇಗ ದೂರ ಆಗಲಿ ಅಂತಷ್ಟೇ ನಾನು ದೇವರನ್ನ ಪ್ರಾರ್ಥನೆ ಮಾಡ್ಬೋದು. ತಾಯಿ ಒಳ್ಳೇದಾಗ್ಲಮ್ಮ, ಶುಭವಾಗಲಿ. ಗುರುಜೀಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ತಾವು ಮಾಡುವ ಪ್ರತಿ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿಗುತ್ತೆ. ಜೊತೆಗೆ ಇವತ್ತು ಸಾಧ್ಯವಾದರೆ ಬೇವಿನ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ ಅಥವಾ ಬಿಳಿ ಎಕ್ಕದ ಗಿಡ, ಬೇವು, ಅಶ್ವತ್ಥ, ಬಿಳಿ ಎಕ್ಕ ಈ 3ರಲ್ಲಿ ಯಾವ್ದಾದ್ರು ಒಂದು ವೃಕ್ಷಕ್ಕೆ 11 ನಮಸ್ಕಾರ ಮಾಡಿ ಅಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ತದನಂತರ ನಿಮ್ಮ ಕಾಯಕಕ್ಕೆ ತಾವು ಮುಂದಾದರೆ ಖಂಡಿತ ಒಳ್ಳೆ ಫಲವನ್ನ ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ನಿಮ್ಮ ಕುಟುಂಬ ಪರಿವಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳೆದುರಾಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಅಂತಹ ಅಭಿವೃದ್ಧಿ ಇಲ್ಲದಂತ ರೀತಿಯಲ್ಲಿ ಇರಬಹುದು. ಜೊತೆಗಿರ್ತಕ್ಕಂಥ ಆತ್ಮೀಯರಿಂದ ಅಷ್ಟು ನೆಮ್ಮದಿಯಾದಂತಹ ಒಂದು ಬದುಕು ಕಾಣದಿರತಕ್ಕಂಥ ಪರಿಸ್ಥಿತಿ ಆಗಬಹುದು. ಎಲ್ಲರಿಗೂ ಸಹಾಯಸ್ತವನ್ನು ನೀಡುವಂತಹ ಮನಸ್ಥಿತಿ ಇರತಕ್ಕಂಥ ನಿಮಗೆ ಯಾವ್ದಾದ್ರು ಒಂದು ಅಸಮಾಧಾನ ಎಂಬತಕ್ಕಂಥ ತುಂಬಿ ತುಳುಕುವಂತಹ ಪರಿಸ್ಥಿತಿ ಆಗೋದ್ರಿಂದ ಇವತ್ತು ಅಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಮನಸ್ಥಿತಿ ಅಲ್ಲ. ಜೊತೆಗೆ ಸಣ್ಣ ಸಣ್ಣ ಆಲೋಚನೆಗಳು ಬಹಳ ದೊಡ್ಡದಾದಂಥ ರೀತಿ ತಲೆ ಕೆಡಿಸುತ್ತೆ. ಹಾಗೆ ಇವತ್ತಿನ ಆಹಾರ ಪದ್ಧತಿಯು ಅಷ್ಟೊಂದು ಸಮಂಜಸವಾಗಿರಲ್ಲ. ಹಾಗಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇವತ್ತು ನಿಮ್ಮನ್ನ ಬಾಧಿಸುತ್ತೆ. ಅದಕ್ಕಾಗಿ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತಿನ ವ್ಯವಹಾರಗಳನ್ನು ಮಾಡಬೇಕಾದ್ರೂ, ಆರ್ಥಿಕ ಪರಿಸ್ಥಿತಿಯನ್ನ ಯೋಚನೆ ಮಾಡಬೇಕಾದ್ರೂ, ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರಗಳು, ಆರ್ಥಿಕ ಪರಿಸ್ಥಿತಿ ಇದೆಲ್ಲದರ ಬಗ್ಗೆ ಬಹಳ ಜಾಗರೂಕತರಾಗಿರ್ಬೇಕು. ಹಾಗೆ ಇವತ್ತಿನ ಫಲಾಫಲಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಇವತ್ತು ಒಂದು ಶಕ್ತಿ ದೇವ ಅಂದ್ರೆ ಯಾವುದಾದ್ರು ಒಂದು ದೇವಿ ದೇವಸ್ಥಾನ ಅಥವಾ ಗ್ರಾಮ ದೇವತೆ, ಅದರಲ್ಲೂ ಇವತ್ತು ಮಂತ್ರಾಲಯದ ಪ್ರಭುಗಳ ದರ್ಶನ ಮಹತ್ತರವಾಗಿರ್ತಕ್ಕಂಥದ್ದು. ಹಾಗಾಗಿ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರನ್ನ ದರ್ಶನ ಮಾಡತಕ್ಕಂಥದ್ದನ್ನು ಮುಂದುವರೆಸಿದ್ರೆ ಖಂಡಿತ ಸಾಕಷ್ಟು ಫಲಗಳನ್ನ ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ.
ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮಲ್ಲಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು, ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ಪ್ರತಿ ತೀರ್ಮಾನದಲ್ಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಆದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಜಾಸ್ತಿ ಇರುತ್ತೆ, ಮನಸ್ಸಲ್ಲಿ ನೆಮ್ಮದಿ ಇಲ್ಲಂತ ರೀತಿಯಲ್ಲಿ ಇರುತ್ತೆ, ಅಧಿಕವಾದಂತಹ ಚಂಚಲತೆ ನಿಮ್ಮನ್ನ ಬಾಧಿಸುತ್ತೆ. ಆದರೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಧೈರ್ಯವಾದಂತಹ ಸನ್ನಿವೇಶಗಳು ದೂರ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಕುಟುಂಬ ಪರಿವಾರ, ಸ್ನೇಹಿತರು, ಬಂಧು ಬಳಗ ಇಂತಹವ್ರ ಮಧ್ಯದಲ್ಲಿ ಮಾತಾಡುವ ಪ್ರತಿ ಮಾತು ಬಹಳ ಜೋಪಾನ. ಇವತ್ತಿನ ದಿವಸ ಯಾರೊಬ್ಬರ ಬಳಿ ಏನು ಮಾತಾಡಿದ್ರು ಒಂದಲ್ಲ ಒಂಥರ ಅಚಾತುರ್ಯಗಳು, ವ್ಯತ್ಯಾಸ ಆಗುವಂತಹ ಲಕ್ಷಣಗಳೇ ಸಾಕಷ್ಟು ಇದೆ. ಹಾಗೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲೂ ಒಂದಷ್ಟು ಜಾಗರೂಕತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ದುರ್ಗೆಯ ಆರಾಧನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಇಂತಹ ಸಮಸ್ಯೆಗಳಿದ್ರೂ ಖಂಡಿತ ದೂರ ಆಗುತ್ತೆ. ಹಾಗೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ 1 ರಿಂದ 4 ಕನ್ಯಾ ರಾಶಿಯವರು ಈ ಸಮಯದಲ್ಲಿ ತಾವು ಏನು ಕಾಯಕ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಖಂಡಿತ ಕಾರ್ಯಸಿದ್ಧಿ ಇದೆ. ಈ ಸಮಯದಲ್ಲೇ ನಿಮ್ಮ ಕೆಲಸಗಳನ್ನ ಜಾಗರೂಕತೆಗೊಳಿಸ್ಕೊಳ್ಳಿ. ಇದೇ ಸಮಯದಲ್ಲೇ ನಿಮ್ಮ ಕೆಲಸಗಳನ್ನ ಅಭಿವೃದ್ಧಿಪಡಿಸ್ಕೊಳ್ಳಿ. ಇದಕ್ಕೆ ಮತ್ತಷ್ಟು ಹೆಚ್ಚಿನ ಫಲವನ್ನ ಸಿದ್ಧಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಇವತ್ತಿನ ದಿವಸ ಗುರುವಿನ ಅನುಗ್ರಹ ಇದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಇದೆ, ಮಾಡುವ ಕಾಯಕದಲ್ಲಿ ಒಂದಿಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥದ್ದು, ಶಾಂತಿಯನ್ನು ಸಿದ್ಧಪಡಿಸಿಕೊಳ್ತಕ್ಕಂಥದ್ದು, ಜೊತೆಗೆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಮಾಡುವ ಕಾಯಕದಲ್ಲೇ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಪಡಿಸಿಕೊಳ್ಳುವಂತ ಯೋಗ ಫಲ ಇರತಕ್ಕಂಥದ್ದು. ಇವತ್ತು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳಬೇಕಾದ್ರೂ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ದೇವರ ಕೃಪಾಶೀರ್ವಾದದಿಂದಲೇ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕತರಾಗಿರಿ. ಈ ಸಮಯದಲ್ಲಿ ಸ್ವಲ್ಪ ವ್ಯಾಜ್ಯಗಳಾಗ್ಲಿ, ಹಳೆಯ ಗಲಾಟೆ ಆಗಲಿ, ಅಥವಾ ಈ ಹಿಂದೆ ಯಾವತ್ತೋ ಏನೋ ಆಗಿರ್ತಕ್ಕಂಥದ್ದನ್ನ ಇವತ್ತು ಮರುಕಳಿಸಿ ಜ್ಞಾಪಿಸಿಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗೋದಾಗ್ಲಿ, ಇದೆಲ್ಲವೂ ಸಹಿತ ತುಲಾರಾಶಿಯವರಿಗೆ ತುಂಬಾ ಬಾಧಿಸುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಈ ಶುಭ ದಿನ ರಾಹುಕಾಲದಲ್ಲಿ, ಅಂದ್ರೆ ಇವತ್ತು ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಏನೇ ಆದರೂ ಬರುವ ಎಂತಹ ಸಂಕಟಗಳಾದರೂ, ಎಂತಹ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನ ಆಗಿಂದಾಗಲೇ ಹುಡುಕೊಳ್ಬಹುದು. ಆದರೆ ಆ ಪರಿಹಾರವನ್ನು ಹುಡುಕೊಳ್ಳುವಂತಹ ಕಾಯಕವನ್ನು ನೀವು ಮಾಡಬೇಕಾದ್ರೆ ತಾಯಿ ದುರ್ಗೆಯ ಆರಾಧನೆ ಇವತ್ತು ಬಹಳ ಮುಖ್ಯವಾಗಿರತಕ್ಕಂಥದ್ದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ. ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ಬಹುದು. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಸ್ಥಿತಿಗತಿಗಳ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬಹುದು. ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತಂದುಕೊಳ್ಬಹುದು. ಹಾಗೆ ನೀವು ಮಾಡುವ ಕಾಯಕದಲ್ಲೇ ಒಂದಷ್ಟು ಬದಲಾವಣೆ ತಂದುಕೊಂಡು ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾವು ಯಾವ ಕೆಲಸಕ್ಕೆ ಮುಂದಾದರೂ ಅಷ್ಟೇ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗೆಯ ಆರಾಧನೆ ಅಥವಾ ಶಕ್ತಿ ದೇವತೆಯ ಪ್ರಾರ್ಥನೆ, ಅಥವಾ ವಿಶೇಷವಾಗಿ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಅಥವಾ ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಬಂದಾದ ನಂತರ ಹುತ್ತದ ಮಣ್ಣಿನ ಪ್ರಸಾದ, ಆ ಮೃತ್ತಿಗೆ ಪ್ರಸಾದವನ್ನು ಹಣೆಗಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಇವತ್ತು ನರನಾಡಿಗಳಿಗೆ ನೋವು ಬರ್ತಕ್ಕಂಥದ್ದು, ಮೈಕೈ ನೋವು ಜಾಸ್ತಿ ಇರತಕ್ಕಂಥದ್ದು, ಅಥವಾ ಸ್ವಲ್ಪ ರಕ್ತ ಹೆಪ್ಪುಗಟ್ಟುವಂಥ ಪರಿಸ್ಥಿತಿನೂ ಎದುರಾಗಬಹುದು. ಆದಷ್ಟು ಇವತ್ತು ಕುಜಾನುಗ್ರಹ ಇರಲಿ. ನಿಮಗೆ ಕುಜನ ಅನುಗ್ರಹದಿಂದ ಇವತ್ತು ಬರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಅದಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಕೆಂಪು ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಅಥವಾ ಒಂದು ಕೆಂಪು ವಸ್ತ್ರವನ್ನು ನಿಮ್ಮ ಹಸ್ತದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಈ ಪ್ರಕಾರ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜೀಗ ಧನುರ್ ರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಇವತ್ತು ಹಿಂಜರಿಬೇಕಾಗತ್ತೆ. ಯಾಕೆಂದ್ರೆ ಕೊಟ್ಟ ಮಾತಿನಂತೆ ನಡೆಯೋಕ್ಕಾಗಲ್ಲ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣಲಿಕ್ಕಾಗಲ್ಲ, ಮನಸ್ಸಲ್ಲಿ ಏನೋ ಒಂದು ಕಸಿಬಿಸಿ ಇರತಕ್ಕಂಥದ್ದು, ಇರ್ತಕ್ಕಂಥ ಸಮಸ್ಯೆಗಳು ಒಂದು ಕಡೆಯಿಂದ ಅನುಕೂಲತೆ ಕಂಡ್ರೆ ಮತ್ತೊಂದು ಕಡೆಯಿಂದ ಅಸಮಾಧಾನ ಎಂಬತಕ್ಕಂಥದ್ದು. ಭಗವಂತ ಎಲ್ಲವನ್ನೂ ಕೊಟ್ಟಾಗೆ ಕೊಟ್ಟು ಪುನಃ ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿ ಇವತ್ತು ಎದುರಾಗಬಹುದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ, ಯಾವ ವ್ಯವಹಾರಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜಾಗರೂಕತರಾಗಿರಿ. ಜೊತೆಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಚಿಂತನೆ ಇರಲಿ. ಅತಿಯಾದಂತಹ ಜವಾಬ್ದಾರಿ, ಹೆಚ್ಚು ನಿಮ್ಮ ಕೆಲಸಗಳ ಒತ್ತಡ,
ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಅಸಮಾಧಾನ, ಭಗವಂತ ಎಲ್ಲವನ್ನು ಕೊಟ್ಟಾದಾಗೆ ಇಂಥದ್ದೊಂದು ಸಣ್ಣ ಅಸಮಾಧಾನವನ್ನು ತಂದರೆ ಅದು ಮತ್ತಷ್ಟು ಸಮಸ್ಯೆಗಳಿಗೆ ದಾರಿಯಾಗ್ಬಿಡುತ್ತೆ. ಹಾಗೆ ಇವತ್ತಿನ ವ್ಯಾಪಾರ ವ್ಯವಹಾರದಲ್ಲೂ ಸಹಿತ ಅಂತಹ ಲಾಭ ಇರತಕ್ಕಂಥದ್ದಲ್ಲ. ಹಾಗೆ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ಆಗ್ಬೋದಾದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 40 ನಿಮಿಷದಿಂದ ಹೊರಗೆ ಅಂತವನ್ನು ಅನುಕೂಲ ಆಗಬಹುದು. ಆದರೂ ಇವತ್ತು ಗುರು ರಾಯರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗುರುಗಳ ಹೆಸರಲ್ಲಿ ಏನಾದರೂ ಒಂದಷ್ಟು ಕಾಷಾಯ ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ದು ಇವತ್ತು ಬಹಳಷ್ಟು ಶ್ರೇಯಸ್ಸಿರ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು 1 ಚಿಟಿಕೆ ಕಡಲೆಬೇಳೆಯನ್ನು ನೀವು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶ್ರೇಯಸ್ಸನ್ನು ಕಾಣಬಹುದು. ಹಾಗೆ ಇವತ್ತಿನ ದಿವಸ ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಆಗುವಂಥ ಸಣ್ಣ ಪುಟ್ಟ ಅಸಮಾಧಾನವನ್ನು ಅಲ್ಲಿಂದಲೇ ಸರಿಪಡಿಸ್ಕೊಳ್ಬೇಕಾದ್ರೂ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ 21 ಗರಿಕೆ ಶ್ರೀಗಂಧದಲ್ಲಿ ಅದ್ದಿ ಅದನ್ನು ಗಣಪತಿ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರಾನುಗ್ರಹ ಚೆನ್ನಾಗಿರೋದ್ರಿಂದ ಮಕರ ರಾಶಿಯಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಏನೇ ವ್ಯವಹರಿಸಬೇಕಾದ್ರೂ ಆತ್ಮೀಯರು, ಕುಟುಂಬದ ಸದಸ್ಯರು, ಜೊತೆಯಲ್ಲಿರ್ತಕ್ಕಂಥ ಅವರ ಅಣ್ಣ ತಮ್ಮಂದರು ಅಥವಾ ಯಾರಾದರೂ ಒಬ್ಬರ ಸಹಾಯಕ್ಕೆ ಬೇಕೇ ಬೇಕು. ಸ್ವಂತ ನಿರ್ಣಯ, ಸ್ವಂತ ತೀರ್ಮಾನ ಇವತ್ತಷ್ಟು ಒಳಿತಲ್ಲ. ಹಾಗೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ತೀರ್ಮಾನದಲ್ಲೂ ಬಹಳ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ತಾವು ಕಾಣಬೇಕಾದ್ರೂ ಗಣಪತಿಯ ಪ್ರಾರ್ಥನೆ, ಇವತ್ತಿನ ದಿವಸ ದುರ್ಗೆಯ ಆರಾಧನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ದೇವಿನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ, ಅದರಲ್ಲೂ ಮಕರ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನದ ನಂತರ ಅಂದರೆ 2 ಗಂಟೆಯಿಂದ 6 ಗಂಟೆ ತನಕ ಅಂತಹ ಒಂದು ಒಳ್ಳೆ ಸಮಯ ಅಲ್ಲ. ಈ ಸಮಯದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಅಚಾತುರ್ಯಗಳಾಗುತ್ತೆ, ಮನಸ್ಸಿಗೆ ಅಸಮಾಧಾನ ಇರುತ್ತೆ, ತೃಪ್ತಿಕರವಾದಂತಹ ಬದುಕನ್ನು ಕಾಣದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಅದಕ್ಕಾಗಿ ಬಹಳ ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯೋಗದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಅಲ್ಲೂ ನೀವು ಭಯಪಡುವಂಥದ್ದಿಲ್ಲ. ಧೈರ್ಯವಾಗಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿದೆ. ಆದರೆ ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಖ ಸಪ್ಪಗೆ ಮಾಡಿಕೊಳ್ತೀರಿ. ಭಗವಂತ ಕೊಟ್ಟದ್ದನ್ನು ತೃಪ್ತಿಯಾಗಿ ಇಟ್ಕೊಳ್ಬೇಕು. ಕಾಲ ಎಂಬತಕ್ಕಂಥದ್ದು ಯಾರ ಕೈಲೂ ಇಲ್ಲ. ಕಾಲ ಉರುಳ್ತಾ ಇರುತ್ತೆ. ಆದರೆ ಉರುಳುವಂತಹ ಕಾಲದಲ್ಲಿ ನಾವು ಹೇಗೆ ಬದುಕಬೇಕು ಎಂಬತಕ್ಕಂಥದ್ದನ್ನು ಬದುಕು ಭಗವಂತ ನೋಡಿಸಿದಂಥ ರೀತಿಯಲ್ಲೇ ಇರಬೇಕು. ನಾವು ಸಾಧ್ಯವಾದಷ್ಟು ನಮ್ಮ ಸರಹದ್ದಲ್ಲಿ ಭಗವಂತ ನಮಗೇನು ತೃಪ್ತಿಯಾಗಿ ಕೊಟ್ಟದ್ದನ್ನು ನಾವು ತೃಪ್ತಿ ಪಡಬೇಕು. ಅದು ಬಿಟ್ಟು ಮತ್ತೊಂದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಮುನ್ನಡೆದ್ರೆ ಖಂಡಿತ ಅಸಮಾಧಾನ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಭಗವಂತ ಕೊಟ್ಟಷ್ಟು ನಾವು ಇವತ್ತಿನ ಕೊಟ್ಟದ್ದನ್ನೇ ನಾವು ಅನುಭವಿಸೋಕ್ಕಾಗಲ್ಲ, ಅಥವಾ ಇರಿಸ್ಕೊಳ್ಳೋದಕ್ಕೂ ಆಗಲ್ಲ, ಅಥವಾ ಅದರಿಂದ ಮತ್ತೊಂದು ಸಮಸ್ಯೆನೂ ತಂದುಕೊಳ್ತಾ ಇರ್ತೀವಿ. ಹೀಗಿರಬೇಕಾದ್ರೆ ಮತ್ತಷ್ಟು ಮಗದಷ್ಟು ಎಂಬತಕ್ಕಂಥ ಹುಚ್ಚು ಆಸೆ ಅದು ಇನ್ನಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಎಚ್ಚರಿಕೆಯಿಂದಿರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಂಡು ಒಳಿತನ್ನು ನೋಡಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ನೀವು ಪ್ರಾರ್ಥನೆ ಮಾಡಿ. ದೇವಿಯ ಆರಾಧನೆ ಒಂದೇ ನಿಮಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಸ್ತಕ್ಕಂಥದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಗುಡ ದುಮ್ಮಾನವನ್ನು ದೂರ ಮಾಡತಕ್ಕಂಥದ್ದು. ಅದಕ್ಕಾಗಿ ಶಕ್ತಿ ಭಕ್ತಿ ಎರಡೂ ಇರಲಿ, ಆದರೆ ದೇವಿಯ ಪ್ರಾರ್ಥನೆ ಸದಾ ನಿಮಗಿರಲಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಚಿಂತನೆ ಯಾವುದೇ ಮಾಡಿದ್ರೂ ಲಾಭವಾಗಿ ಯೋಚನೆ ಮಾಡ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಮನಸ್ಸಲ್ಲಿ ಏನೋ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡು ಹೀಗೇ ನಡೆಸಬೇಕು ಅನ್ನೋ ಉದ್ದೇಶದಲ್ಲಿ ಇರ್ತೀರಿ. ಆದರೆ ಏನೇ ಮಾಡಬೇಕಾದ್ರೂ ಯಾರಾದರೂ ಒಬ್ಬರು ಹಿರಿಯರು, ಒಬ್ಬರು ಮಾರ್ಗದರ್ಶಕರು ಬೇಕಾಗತ್ತೆ. ಮಾರ್ಗದರ್ಶಕರ ಮಾತು ಇವತ್ತು ಬಹಳ ಅವಶ್ಯಕತೆ ಇರತಕ್ಕಂಥದ್ದು. ಜೊತೆಗೆ ಗುರು ರಾಯರ ಅನುಗ್ರಹ ನಿಮಗೆ ಬೇಕು. ಅದಕ್ಕಾಗಿ ಗುರು ರಾಯರ ಆಸ್ಥಾನಕ್ಕೆ ಹೋಗಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಬನ್ನಿ. ರಾಯರ ಆಸ್ಥಾನಕ್ಕೆ ಹೋದಾಗ ಬರಿಗೈಯಲ್ಲಿ ಹೋಗ್ತೀರಾ, ಒಂದಿಷ್ಟು ಹಣ್ಣು ಹಂಪಲುಗಳು ತೆಗೆದುಕೊಂಡು ಹೋಗಿ ಗುರುಗಳಿಗೆ ನೈವೇದ್ಯ ಆದ ನಂತರ ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ಹಂಚಿ. ಇವತ್ತು ನೀವು ಮಾಡುವ ಕಾಯಕ ಯಾವುದೇ ಕೆಲಸ ಮಾಡಿದ್ರೂ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನ ನೋಡುವಂತಹ ಸಮಯ. ಪ್ರಾರಂಭ ಮಾಡೋಣ. ದೃಶ್ಯ ದರ್ಪಣ.
ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಿಡಿಯೋ ಯಾರ್ದು ನೋಡೋಣ. ಗುರುಜಿ, ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಗುರುಜಿ. ನನ್ನ ಹೆಸರು ನಾಗಮ್ಮ ಅಂತ ಹೇಳಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಗುರುಜಿ. 27-28 ವರ್ಷ ಆಗ್ತಾ ಬರ್ತಿದೆ ಗುರುಜಿ. ನನಗಿನ್ನೂ ಮದುವೆ ಆಗಿಲ್ಲ, ಬರ್ತಾ ಹೋಗ್ತಾ ಇದ್ದಾರೆ, ಸೆಟ್ ಆಗ್ತಿಲ್ಲ. ನನ್ ಏನ್ ದೋಷ ಅಂತ ನನಗೆ ಅರ್ಥ ಆಗ್ತಿಲ್ಲ ಗುರುಜಿ. ಮನೇಲಿ ತುಂಬಾ ಪ್ರಾಬ್ಲಮ್ ಗುರುಜಿ. ಅಪ್ಪ ತುಂಬಾ ಡ್ರಿಂಕ್ಸ್ ಮಾಡ್ತಾರೆ, ಪ್ರತಿದಿನ ಜಗಳ ಮಾಡ್ತಾರೆ ಗುರುಜಿ. ಜವಾಬ್ದಾರಿ ಇಲ್ಲದೆ ನಡ್ಕೋತಾರೆ. ಇದಕ್ಕೇನಾದ್ರೂ ಪರಿಹಾರ ತಿಳಿಸ್ಕೊಡಿ ಗುರುಜಿ. ಮುಂದೆ ನನ್ನ ಜೀವನ ಹೇಗಿರುತ್ತೆ, ನನ್ನ ಮದುವೆ ಆಗುತ್ತಾ ಅಂತ ನೀವೇ ನನಗೆ ತಿಳಿಸ್ಕೊಡ್ಬೇಕು ಗುರುಜಿ. ನಿಮಗೆ ಕೋಟಿ ಕೋಟಿ ನಮನಗಳು ಗುರುಜಿ. ಈ ತಾಯಿಯ ಮಾತು ನೋಡಿ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ಯೆ ಎಂಬತಕ್ಕಂಥದ್ದು, ಜ್ಞಾನ ಎಂಬತಕ್ಕಂಥದ್ದಿದ್ದರೆ ಈ ತರಹ ಸ್ಪಷ್ಟ ನುಡಿ ಇರುತ್ತೆ, ಅದು ತಪ್ಪಾಗುವುದಿಲ್ಲ. ಹಾಗೆ ಈ ನಾಗಮ್ಮ ಎಂಬತಕ್ಕಂತಹ ಕನ್ಯೆ ಹೆಣ್ಣು ಮಗಳಿಗೆ ಇನ್ನೂ ಮದುವೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮದುವೆಗಾಗಿ ಏನಾದರೂ ದೋಷಗಳಿದೆಯಾ, ನನ್ನ ಸ್ವರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಎಂಬತಕ್ಕಂಥ ಚಿಂತನೆ. ಇದಕ್ಕೂ ದೊಡ್ಡ ಜವಾಬ್ದಾರಿ ನೋವು ಆಕೆಗೆ ಅಡಗಿರತಕ್ಕಂತಹದ್ದು ಮನೇಲಿರ್ತಕ್ಕಂಥ ಹಿರಿಯರು. ಈ ಕುಡಿತದ ದುಶ್ಚಟದಿಂದ ಇಡೀ ಸಂಸಾರ ಹಾಳಾಗಿ ಹೋಗ್ತಾ ಇರುತ್ತೆ. ಜೊತೆಗೆ ಒಬ್ಬ ಹೆಣ್ಣುಮಗಳಿಗೆ ಮದುವೆ ಆಗಬೇಕಾಗಿದೆ, ಅವಳನ್ನು ಒಳ್ಳೆ ಮನೆ ಸೇರಿಸಬೇಕಾಗಿದೆ. ತಂದೆ ಅದು ಯಾವ ಕುಟುಂಬ ಅಂತ, ಜೊತೆಗೆ ತಂದೆ ತಾಯಿ ಹೇಗೆ ನಡ್ಕೊಳ್ತಾರೋ ಮಕ್ಕಳು ಹಾಗಿರ್ತಾರೆ ಅಂತ ಎಲ್ಲರೂ ಅರಿವು ಇರುತ್ತೆ. ಅಂತಹದ್ರಲ್ಲಿ ತಂದೆ ಆಗಿರ್ತಕ್ಕಂಥವನು ತನ್ನ ಸ್ಥಾನವನ್ನು ಮರೆತು ಈ ಕುಡಿತದ ದುಶ್ಚಟಕ್ಕೆ ದಾಸನ ಇದ್ದರೆ ತನ್ನ ಮಗಳ ಗತಿಯೇನು, ತನ್ನ ಕುಟುಂಬದ ಗತಿಯೇನು, ಆ ಕುಟುಂಬದ ಬಗ್ಗೆ ಅಂದುಕೊಳ್ಳೋರ ಮಾತೇನು? ನಾಳೆ ಯಾರಾದರೂ ಆ ಹೆಣ್ಣುಮಗಳನ್ನು ನೋಡ್ಲಿಕ್ಕೆ ಅಂತ ಬಂದಾಗ ಈತ ಕುಡಿದು ಸ್ವಲ್ಪ ಇಲ್ಲದ ವಕ್ರತನ ನಡೆಸಿಬಿಟ್ರೆ ಆ ಮಗುವಿನ ಭವಿಷ್ಯತ್ತಿಗೆ ಇವರೇ ಕಲ್ಲು ಹಾಕ್ದಂಗಾಗಲ್ವಾ? ಸಾಧ್ಯವಾದಷ್ಟು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳು ಮನೆಯಲ್ಲಿ ಮಕ್ಕಳಿದ್ದಾಗ ಇಂತಹ ದುಶ್ಚಟಕ್ಕೆ ದಾಸರಾದರೆ ಖಂಡಿತ ಅದು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಆದಷ್ಟು ನಿಮ್ಮ ಕುಡಿತ, ನಿಮ್ಮ ದುಶ್ಚಟ ಏನೇ ಇದ್ರೂ ಅದು ನಿಮ್ಮ ಪರ್ಸ್ನಲ್ ಎಲ್ಲಿ ಬೇಕೋ ಅಲ್ಲೇ ಇಟ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟರಲ್ಲೇ ಇರಲಿ. ಅತಿಯಾದಂಥ ಹುಚ್ಚುತನ ಬೇಡ. ಯಾಕೆ ಅಂದರೆ ಸಂಪೂರ್ಣವಾಗಿ ಕುಡಿತವನ್ನು ಬಿಡಿ ಅಂತ ಹೇಳಲಿಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ. ಯಾಕೆಂದರೆ ನಾವು ಹೇಳಿದ್ರೂ ಅದು ನೀವು ಪಾಲನೆ ಮಾಡ್ತಿಲ್ಲ. ಎಷ್ಟೋ ಸತಿ ಹೇಳ್ತಿದ್ದೀವಿ, ಕುಡಿತ ಎಂಬತಕ್ಕಂಥದ್ದು ಜೀವನದ ಅತ್ಯಮೂಲ್ಯವಾಗಿರೋ ಕ್ಷಣಗಳನ್ನು ಹಾಳು ಮಾಡುತ್ತೆ, ನಿಮ್ಮ ಆರೋಗ್ಯ ಹಾಳು ಮಾಡುತ್ತೆ. ಅದಕ್ಕೇನು ಹೆಚ್ಚಾಗಿ ಸುಂದರವಾದ ಸಂಸಾರಕ್ಕೆ ಕಲ್ಲಿಟ್ಟಂಗೆ ನೀವೇ ಒಂದು ಮುಳ್ಳಾಗ್ಬಿಡ್ತೀರಿ. ನಾಳೆ ಯಾರೇ ಒಂದು ದೊಡ್ಡ ಕುಟುಂಬ, ಚೆನ್ನಾಗಿರ್ತಕ್ಕಂಥ ಒಳ್ಳೆ ವ್ಯಕ್ತಿಗಳು ನಿಮ್ಮ ಮನೆ ಮಗಳನ್ನ ಮದುವೆ ಆಗಬೇಕು ಅಂತ ಬಂದರೆ ಈ ತಂದೆ ಕುಡಿತಾನಪ್ಪ, ತಂದೆ ಎಲ್ಲನೆಲ್ಲ ಕುಡಿದು ಬೀಳ್ತಾನೆ ಅಥವಾ ಕುಡಿದು ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾನೆ ಅಂದರೆ ಅಂತಹ ಕುಟುಂಬದಿಂದ ಹೆಣ್ಮಕ್ಳನ್ನ ಯಾರು ತಗೊಳ್ತಾರೆ? ನೋಡಿ, ನಾವು ಜನ್ಮ ಕೊಟ್ಟ ಮಕ್ಕಳಿಗೆ ಒಂದು ಒಳ್ಳೆ ಮನೆ ಸೇರಿಸೋ ಯೋಗ ಅದು ನಾವೇ ಕಳೆದಂಗೆ ಆಗುತ್ತೆ. ಅದರಿಂದ ಎಲ್ಲರ ಮನೆಗಳಲ್ಲೂ ಇರ್ತಕ್ಕಂಥ ಹಿರಿಯರು ಯಾರಾದರೂ ಕುಡಿತದ ಚಟಿಗೆ ದಾಸರಾಗಿದ್ದರೆ ದಯವಿಟ್ಟು ಅದನ್ನು ಆದಷ್ಟು ಬೇಗ ದೂರ ಮಾಡಿ. ಆ ಕುಡಿತದಿಂದ ಹೊರಗಡೆ ಬನ್ನಿ. ನಿಮ್ಮ ಆರೋಗ್ಯ ನೀವು ಚೆನ್ನಾಗಿ ಕಾಪಾಡ್ಕೊಳ್ಳಿ, ನೀವು ಚೆನ್ನಾಗಿರಿ. ಮನೆ ಮಕ್ಕಳ ಬಗ್ಗೆ ಚಿಂತನೆ ಮಾಡಿ, ನಿಮ್ಮ ಮಡದಿ ಬಗ್ಗೆ ಚಿಂತನೆ ಮಾಡಿ, ನಿಮ್ಮ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡಿ. ನೀವು ಕುಡಿದು ಜ್ಞಾನ ಇಲ್ದಿರ ಎಲ್ಲೋ ಒಂದು ಕಡೆ ತಲೆ ತಿರುಗಿ ಬಿದ್ದರೆ ಆ ಪರಿಸ್ಥಿತಿ ಆ ಹೆಣ್ಣುಮಕ್ಕಳನ್ನ, ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳನ್ನಾಗಲಿ ಮಕ್ಕಳನ್ನಾಗಲಿ ನೋಡೋ ದೃಷ್ಟಿ ಹೊರಗಡೆ ಸಮಾಜ ಭಾಳ ಕೆಟ್ಟದಾಗಿ ನೋಡುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇನ್ನು ತಾಯಿ, ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಯಾವುದೇ ತರಹ ದೋಷಗಳಿಲ್ಲ, ಅದಕ್ಕಾಗಿ ನೀನು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಮದುವೆ ವಿಳಂಬ ಆಗುತ್ತೆ. ಕೆಲವೊಬ್ಬರಿಗೆ ಜಾತಕದಲ್ಲಿ ಗುರುಬಲ ಬರೋ ತನಕ ಆಗುವುದಿಲ್ಲ. ಹಾಗೆ ನಿನ್ನ ಸ್ವರದಲ್ಲಿ ಈ ಬರ್ತಕ್ಕಂಥ ಡಿಸೆಂಬರ್ವರೆಗೂ ಅಂತಹ ಒಂದು ಒಳ್ಳೆ ಫಲಗಳಲ್ಲ. ಈ ಡಿಸೆಂಬರ್ ಕಳೆದ್ರೆ ಅಂದರೆ ಜನವರಿ ಫಸ್ಟ್ ವೀಕಲ್ಲಿ ಅಲ್ಲಿ ನಿನ್ನ ಜಾತಕದಲ್ಲಿ ಒಳ್ಳೆ ಫಲಾಫಲಗಳಿದೆ. ನೀನು ಧೈರ್ಯವಾಗಿರು, ಒಳ್ಳೆ ಕಡೆ ಸಂಬಂಧನೇ ಬರುತ್ತೆ. ನಿನ್ನ ವಿದ್ಯೆ, ನಿನ್ನ ಜ್ಞಾನ, ನಿನ್ನಲ್ಲಿರ್ತಕ್ಕಂಥ ವರ್ಚಸ್ಸು, ಜೊತೆಗೆ ನಿನ್ನ ತಾಳ್ಮೆ ಎಲ್ಲವೂ ಸಹಿತ ಭಗವಂತ ನಿನಗೆ ಅನುಗ್ರಹ ಮಾಡ್ತಾರೆ. ಒಳ್ಳೆ ಕುಟುಂಬಕ್ಕೆ ಸೇರ್ತೀಯ, ಧೈರ್ಯವಾಗಿರ್ತಾಯಿ. ಒಳ್ಳೇದಾಗ್ಲಮ್ಮ. ಇವತ್ತು ಮಂಗಳಗೌರಿ ವ್ರತಾನುಷ್ಠಾನವನ್ನ ಆಚರಿಸುವಂತಹ ದಿನ, ಜೊತೆಗೆ ರಾಯರ ಆರಾಧನಾ ಮಹೋತ್ಸವ. ಹಾಗಾಗಿ ಈ ದಿನ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಗುರುಜರ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನ ನೆರವೇರಿಸಲಾಗುತ್ತೆ. ಹಾಗಾಗಿ ಪೂಜಾ ಕಾರ್ಯಕ್ಕೆ ಆಗಮಿಸಿದ್ದಾರೆ ಹರೀಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ವೀಕ್ಷಕರೇ, ಈ ಪೂಜಾರಾಧನೆಯನ್ನ ಪ್ರಾರಂಭ ಮಾಡೋಕ್ಕೂ ಮುನ್ನ ಚಕ್ಷುರ್ಮತಿನ ಪ್ರಾರಂಭ ಮಾಡೋಣ. ಒಂದು ಪತ್ರ ಇದೆ, ಓದೋಣ. ಚಕ್ಷುರ್ಮತಿ. ಗುರುಜಿ ಅವರು ಚಕ್ಷುರ್ಮತಿಯ ಜೊತೆಗೆ ಸೀರೆನ ಕೂಡ ಕೊಟ್ಟು ಕಳ್ಸಿದ್ದಾರೆ, ಬಳೆಗಳನ್ನ ಕೊಟ್ಟು ಕಳ್ಸಿದ್ದಾರೆ ಪೂಜೆಗೆ ಅಂತ. ತುಂಬಾ ಸಂತೋಷಮ್ಮ, ತುಂಬಾ ಸಂತೋಷ. ಭಗವತಿ ಶ್ರೀ ನೋಡಿ, ಮಡ್ಲಕ್ಕಿ ಸಾಮಗ್ರಿಗಳಿದೆ, ಚೆನ್ನಾಗಿರ್ತಕ್ಕಂತಹ ಬಳೆ. ಮಂಗಳಗೌರಿಗೂ ಅಥವಾ ವರಮಹಾಲಕ್ಷ್ಮಿಗೂ ಬಂದಂಗಿದೆ. ಹೌದು, ಯಾಕೆಂದ್ರೆ ನಾವು ಬರುವಾಗ ನಮ್ಮ ಕೈಗೆ ಬರೋ ಸ್ವಲ್ಪ ತಡ ಆದ್ರೂ ಎಲ್ಲೂ ದಾರಿ ತಪ್ಪದೇ ಇಲ್ಲೇ ಬರುತ್ತೆ. ಅದೊಂದು ಸಂತೋಷ. ಒಳ್ಳೇದಾಗ್ಲಿ. ಹೇಳಮ್ಮ, ಇಲ್ಲಿ ಇದು ಆ ವಸ್ತ್ರಗಳು ಕೊಡಿ. ಭಗವತಿ ಶ್ರೀರಾಜರಾಜೇಶ್ವರಿ. ಈ ವಸ್ತ್ರದ ಮೇಲೂ ಒಂದು ಚೀಟಿ ಅಂಟಿಸಿದ್ದಾರೆ. ಇದು ನಿರೂಪಕಿಗಂತೆ. ನಿರೂಪಕಿಯಾದಂತಹ ಲಕ್ಷ್ಮಿಯವರಿಗೆ ಸಲ್ತಕ್ಕಂಥದ್ದು ಇದು. ಅದರಿಂದ
ಈ ಬಳೆನೂ ಒಂದು ಸೆಟ್ಟು, ಇದಕ್ಕೆ ಸಂಬಂಧಪಟ್ಟಂತಹ ಮಡ್ಲಕ್ಕಿ, ಇದೆಲ್ಲ ನಿನಗೆ ಸೇರಲಿ. ತಗೊಮ್ಮ, ಒಳ್ಳೇದಾಗಲಿ. ಬರೆದಿದ್ದಾರೆ. ಇದು ನನ್ನ ಧರ್ಮಪತ್ನಿಗೆ ಅಂತ ಬರೆದಿದ್ದಾರೆ. ಹೌದು, ಆಗಲಿ, ಇದು ಒಳ್ಳೇದಾಗಲಿ. ಆಯ್ತು, ಗುರೂಜಿ ಅವರಿಗೆ ಒಂದು ಶಾಲು ಇದೆ ಚಳಿಗೆ ಹೊತ್ತುಕೊಳ್ಳೋಕ್ಕೋಸ್ಕರ. ಒಳ್ಳೇದಾಗಲಿ. ನಿಮ್ಮ ಈ ಆತ್ಮ ಪ್ರೀತಿ ವಿಶ್ವಾಸ, ಗುರುಭಕ್ತಿ, ಅದು ಗುರುರಾಯರ ವಿಶೇಷವಾಗಿರತಕ್ಕಂತಹ ಆರಾಧನಾ ಮಹೋತ್ಸವದಲ್ಲಿ ಗುರುಗಳಿಗೆ ಒಂದು ಶಾಲು ಕಳಿಸಿದ್ದೀರಿ ಅಂತ ನಾನು ತಿಳಿದಿದ್ದೀನಿ. ಒಳ್ಳೇದಾಗ್ಲಮ್ಮ, ಶುಭವಾಗಲಿ. ಹೇಳ್ತಾಯಿ ಅವರ ಒಂದು ಏನು ಬರೆದಿದ್ದಾರೆ ಈ ಪತ್ರವನ್ನ ಶ್ವೇತಾ ರಾಯಭಾಗಿ ಅವರು ಬರೆದಿರೋದು ಗುರುಜಿ, ಹುಬ್ಳಿಯಿಂದ. ಡಾಕ್ಟರ್ ಮಹರ್ಷಿ ಆನಂದ್ ಕುಶರ್ಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನಗೆ 3 ಜನ ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳು, 1 ಹೆಣ್ಮಗು. ಕುಶಾಲ್ ಮತ್ತು ಮನೋಜ್ ಅಂತ 2 ಗಂಡು ಮಕ್ಕಳಿದ್ದಾರೆ. ಹಾಗೆಯೇ ಸುಪುತ್ರಿ ತನುಶ್ರೀ ಅಂತ. ಇವ್ರ 3ರ ಭವಿಷ್ಯ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ. ಮೊದಲನೇವನು ಕುಶಾಲ್ SSLC 78% ಉತ್ತೀರ್ಣನಾಗಿದ್ದಾನೆ. ಮುಂದಿನ ಶಿಕ್ಷಣ ಯಾವುದನ್ನ ಆಯ್ಕೆ ಮಾಡಬೇಕು ಅನ್ನೋಂಥ ಗೊಂದಲ ಇದೆ. ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇವನು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾನೆ, ಅದಕ್ಕೆ ಕಳಿಸಬಹುದಾ ಅಂತ. ಮನೋಜ್ ಇವನಿಗೆ ವಿದ್ಯೆ ತಲೆಗೆ ಹತ್ತುತ್ತಾ ಇಲ್ಲ, ಇದಕ್ಕಾಗಿ ಏನಾದರೂ ಒಂದು ಬೀಜಾಕ್ಷರಿ ಮಂತ್ರವನ್ನ ಪಠಿಸೋ ಥರ ಹೇಳ್ಕೊಡಿ ಅಂತ ಕೇಳಿದ್ದಾರೆ. ಹಾಗೆಯೇ ತನುಶ್ರೀ, ಇವಳ ಭವಿಷ್ಯ ಹೇಗಿದೆ? ಮೂಲ ನಕ್ಷತ್ರದಲ್ಲಿ ಜನಿಸಿರೋದು. ಮೂಲ ನಕ್ಷತ್ರ ಅಂದರೆ ಎಲ್ಲರಿಗೂ ಭಯ ಇರುತ್ತಲ್ಲ ಗುರುಜಿ, ಹಾಗಾಗಿ ಅದೇ ಭಯ ಇವರಿಗೂ ಇದೆ. ಅವಳಿಗಾಗಿ ರುದ್ರಾಭಿಷೇಕ, ರುದ್ರ ಹೋಮವನ್ನು ಮಾಡಿಸಿದ್ದೇವೆ. ಯಾಕಂದರೆ ಅವಳಿಗೆ ಆರೋಗ್ಯದಲ್ಲಿ ತುಂಬ ತೊಂದರೆ ಕಾಣ್ತಾ ಇರುತ್ತೆ ಮತ್ತು ಕಾಲುಗಳಲ್ಲಿ ತುಂಬ ನೋವಿರುತ್ತೆ. ಹಾಗಾಗಿ ಇದಕ್ಕಾಗಿ ಏನಾದರೂ ಒಂದು ವನಸಿರಿಯನ್ನು ತಿಳಿಸ್ಕೊಡ್ಬಹುದಾ ಅಂತ ಕೇಳಿದ್ದಾರೆ. ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ. 3 ಜನ ಮಕ್ಕಳ ಕಣ್ಣರೇಖೆಯು ಕುಶಾಲು, ಈತನೂ ಭವಿಷ್ಯತ್ತು ಚೆನ್ನಾಗಿದೆ. ಕುಶಾಲ ಅದೃಷ್ಟವಂತ, ಯಾಕೆಂದರೆ ಈತ ವಿದ್ಯಾಭ್ಯಾಸದಲ್ಲಿ ಈತನ ಮೌನ, ಈತನ ಒಂದು ವರ್ಚಸ್ಸು, ತೇಜಸ್ಸು, ಈತ ಮುಂದೆ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡ್ತಾನೆ. ಈತ ಇಂಜಿನಿಯರಿಂಗ್ ಏನು ಓದಬೇಕು ಅಂತದಮ್ಮ? SSLC ಆದಮೇಲೆ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ತಗೊಳ್ಬೋದಾ ಅಂತ. ಖಂಡಿತ, ಯಾಕೆಂದರೆ ಮಕ್ಕಳಿಗೆ ಯಾವುದ್ರ ಬಗ್ಗೆ ಹೆಚ್ಚು ಜ್ಞಾನ ಇರುತ್ತೆ, ಯಾವುದನ್ನ ಹೆಚ್ಚು ಅಭ್ಯಾಸ ಕ್ರಮದಲ್ಲಿ ಇಟ್ಕೊಳ್ಬೇಕು ಅಂತ ಇರ್ತಾರೆ. ಅವರ ಒಂದು ವಿದ್ವತ್ತಿಗೆ ಸಂಬಂಧಪಟ್ಟದ್ದು ಅವರು ಮೂಡಿದ್ದಂಗೆ ನಾವು ಹೇಳಬೇಕೆ ವಿನಃ ನಮ್ಮ ಇಷ್ಟದ ಪ್ರಕಾರ ಓದಿ ಅಂದರೆ ಅದು ಸಾಧ್ಯವಿಲ್ಲ ಇವತ್ತಿನ ಕಾಲಧರ್ಮದಲ್ಲಿ. ಹಾಗಾಗಿ ಮಕ್ಕಳು ಏನು ಇಂಟ್ರೆಸ್ಟ್ ಪಡ್ತಾರೋ ಅದ್ರ ಕಡೆನೇ ಹೆಚ್ಚು ಗಮನ ಇರಲಿ. ಒಳ್ಳೆಯದಾಗಲಿ. ಇನ್ನು 2ನೇ ಮಗ ಮನೋಜು ಇವತ್ತಿನ ವಯಸ್ಸು 14 ವರ್ಷ. ಈತ ವಿದ್ಯಾಭ್ಯಾಸದಲ್ಲಿ ಬರ್ತಾನೆ ಸ್ವಲ್ಪ ದಿವಸ ಹಾಗೇನೆ. ಯಾಕೆಂದರೆ ಈಗ ಈ ಅತಿ ಹುಡುಗ ವಯಸ್ಸು 18 ವರ್ಷದ ತನಕ ಪ್ರತಿಯೊಬ್ಬ ಮಕ್ಕಳು ಹಾಗೇನೆ, ಅವರಿಗೆ ಸ್ವಲ್ಪ ಮಟ್ಟಿಗೆ ಆ ಕಷ್ಟದ ಅರಿವಾಗಬೇಕು, ಹೊರ ಪ್ರಪಂಚ ಏನು ಗೊತ್ತಾಗಬೇಕು. ಕೆಲವೊಬ್ಬರಿಗೆ ಪ್ರಾರಂಭದಲ್ಲಿ ಗೊತ್ತಾಗುತ್ತೆ, ಕೆಲವೊಬ್ಬರಿಗೆ ಅಸಮಾಧಾನ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಹಾಗೆ 2ನೇ ಮಗನ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಇವನ ತುಂಟುತನ ಜಾಸ್ತಿ ಇದೆ. ಅದಕ್ಕಿಂತ ಹೆಚ್ಚಿನಾಗಿ ನೀವು ಪ್ರೀತಿ, ಅತಿಯಾದಂಥ ಹುಚ್ಚು ಪ್ರೇಮದ ನಾವು ಮಕ್ಕಳ ಮೇಲೆ ತೋರಿಸುವಂಥ ಪ್ರೀತಿ ವಿಶ್ವಾಸನೆ ಕೆಲವೊಂದು ಕಡೆ ಮಾರ್ಕ ಆಗಿಬಿಡುತ್ತೆ. ಆದರೂ ಭಯಪಡಬೇಕಾದಿಲ್ಲ. ನಿಮ್ಮ 2 ಗಂಡು ಮಕ್ಕಳು ಒಳ್ಳೆ ಹಿಡಿತದಲ್ಲಿದ್ದಾರೆ. ಒಳ್ಳೆಯದಾಗಲಿ. ಇನ್ನು 3ನೇವಳು ತನುಶ್ರೀ, ಈ ಹೆಸರೇ ಆನಂದ. ಯಾಕೆಂದರೆ ನನ್ನ ಮಗಳ ಹೆಸರು ತನುಶ್ರೀ ಅಲ್ವಾ, ಅದರಿಂದ ಈ ತನುಶ್ರೀಯ ಈ ಕಣ್ಣು ರೇಖೆ ತುಂಬ ಚೆನ್ನಾಗಿದೆ. ಭಯಪಡುವಂಥದ್ದೇನಿಲ್ಲ, ಧೈರ್ಯವಾಗಿರಿ. ಸ್ವಲ್ಪ ಅದು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಅನಾರೋಗ್ಯ ಎಂಬತಕ್ಕಂಥದ್ದಿದ್ದರೂ ಮುಂದಿನ ದಿನಮಾನಗಳಲ್ಲಿ ಆರೋಗ್ಯಕರವಾಗಿರ್ತಾಳೆ. ಧೈರ್ಯವಾಗಿರತಕ್ಕಂಥದ್ದು ಒಳ್ಳೆಯದು, ಭಯಪಡಬೇಡಿ. ಈ ಮಗುವಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆದಷ್ಟು ಉಷ್ಣ ಶರೀರಕ್ಕೆ ಸಂಬಂಧಪಟ್ಟಂಥ ಆಹಾರ ಪದಾರ್ಥಗಳನ್ನು ಕೊಡಬೇಕಾದ್ರೆ ಶೀತ ಪದಾರ್ಥ ಕೊಡಬೇಡಿ, ಅದನ್ನು ಆದಷ್ಟು ಉಷ್ಣವಾಗಿರ್ತಕ್ಕಂಥ ಪದಾರ್ಥ ಕೊಡಿ. ಸ್ವಲ್ಪ ಹುರುಳಿಕಾಳು ವಾರಕ್ಕೊಮ್ಮೆ ಅಥವಾ 2 ಸತಿ ಆದರೂ ಹುರುಳಿಕಾಳು ಅಥವಾ ನುಗ್ಗೆ ಸೊಪ್ಪು ಇಂಥದ್ದನ್ನು ಆಹಾರದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡಿ, ಅವಳ ಆರೋಗ್ಯ ಸರಿ ಹೋಗುತ್ತೆ. ಇನ್ನು ಮಧ್ಯದ ಮಗನ ವಿದ್ಯಾಭ್ಯಾಸ ಚೆನ್ನಾಗಿರ್ಲಿಕ್ಕಾಗಿ ಬೀಜಾಕ್ಷರಿ ಮಂತ್ರ ಒಂದು ಅಪೇಕ್ಷೆ ಪಟ್ಟಿದ್ದೀರಿ. ಇಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕಗಳು ತಂದುಕೊಡೋದಕ್ಕೆ, ವಿದ್ಯಾರ್ಥಿ ಜೀವನವನ್ನು ಭದ್ರ ಬುನಾದಿಯಾಗಿ ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರ ಅದನ್ನೇ ತಿರುಗಿ ಮತ್ತೆ ಹೇಳ್ತಾ ಇದ್ದೀನಿ. ನೀವು ಅದನ್ನು ಬರ್ಕೊಳ್ಳಿ ಅಥವಾ ನಿಮ್ಮ ಮಗುಗ ತಿಳಿಸಿ. ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು. ಈ ಬೀಜಾಕ್ಷರಿ ಮಂತ್ರ ವಿದ್ಯಾರ್ಥಿಗಳಿಗೆ ಬಹಳ ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂಥದ್ದು, ಹೆಚ್ಚು ಫಲಾಫಲಗಳನ್ನು ಕೊಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೂ ಒಂದು ಪ್ರಶ್ನೆ ಕೇಳಿದ್ದಾರೆ ಗುರುಜಿ. ಮುಟ್ಟಿನ ವೇಳೆಯಲ್ಲಿ 3-4 ದಿನಗಳಾದ ನಂತರ ಪೂಜೆನ ಮಾಡಬಹುದಾ, ಪೂಜೆಯಲ್ಲಿ ಭಾಗವಹಿಸಬಹುದಾ ಅಂತ. ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಪೂಜೆಗಳಲ್ಲಿ ಅಥವಾ ಶುಭ ಸಮಾರಂಭಗಳಲ್ಲಿ ಮುಂದೆ ನಿಂತು ಮಾಡುವ ಆದ್ಯತೆಯನ್ನ ಕೊಡಬಾರ್ದು ಅಂತ ಹೇಳ್ತಾರಲ್ಲ ಗುರುಜಿ, ಅದು ನಿಜಾನಾ ಅಂತ ಕೇಳ್ತಾ ಇದ್ದಾರೆ ಅವರು. ಯಾವ ಮೂರ್ಖ ಶಿಖಾಮಣಿಗಳು ಹೇಳಿದ್ರಪ್ಪ ಈ ಮಾತನ್ನ. ಹಬ್ಬಬ್ಬಾ, ನಿಜಕ್ಕೂ ಈ ಜ್ಯೋತಿಷ್ಯರು ಕೆಲವರು ಇದ್ದಾರಲ್ಲ, ನಿಜಕ್ಕೂ ಈ ಎಲ್ಲ ಮಾತಾಡೋದ್ರಿಂದ, ಇಂತಹ ಪ್ರಶ್ನೆಗಳು ಉದ್ಭವಿಸೋದ್ರಿಂದ, ಈ ಪ್ರಕಾರವಾದಂತಹ ಧ್ವನಿ ಎತ್ತೋದ್ರಿಂದ ನಾಳೆ ಮುಂಬರ್ತಕ್ಕಂಥ ದಿನದಲ್ಲಿ ಈ ಒಂದು ವಿದ್ಯೆಗೆ ಅಪಾರವಾದಂಥ ಶಕ್ತಿ ಇರತಕ್ಕಂಥ ವಿದ್ಯೆಯನ್ನು ಇಂತಹ ನೀಚರಿಂದ ಎಲ್ಲೋ ಒಂದು ಕಡೆ ಅದನ್ನು ಮೂಲೆಗೆ ತಳ್ಳಿಬಿಡ್ತಾರೋ, ಅಥವಾ ಅದಕ್ಕೇನಾದ್ರು ದೊಡ್ಡ ಆತಂಕ ಬಂದ್ಬಿಡುತ್ತೋ, ಅದಕ್ಕೇನಾದ್ರು ವ್ಯತ್ಯಾಸ ಆಗುತ್ತೇನೋ ಎಂಬತಕ್ಕಂಥ ಭಯ ನಮ್ಮಲ್ಲಿ ಶುರುವಾಗುತ್ತೆ. ಮೂಲ ನಕ್ಷತ್ರದ ವ್ಯಕ್ತಿಗಳನ್ನ ಮುಂದೆ ನಿಲ್ಲಿಸಬಾರ್ದ? ಮೂಲ ನಕ್ಷತ್ರ ಯಾರ್ದು? ತಾಯಿ ಶಾರದೆದು.
ಅವಳೇ ಇಲ್ಲ ಅಂದರೆ ಈ ಜ್ಞಾನವ ಈ ಮೂರ್ಖರಿಗೆ ಎಲ್ಲಿಂದ ಬರಬೇಕು ಜ್ಞಾನ? ಅದೇ ಇವರು ಮೂರ್ಖರಾದ್ರಿಂದನೇ ಇಂಥ ಮಾತುಗಳು ಬರತಕ್ಕಂಥದ್ದು. ಇದು ಬಹಳ ಸುಳ್ಳಿನ ಮಾತು. ಯಾವುದೇ ನಕ್ಷತ್ರ ಆಗಿರಲಿ, 27 ನಕ್ಷತ್ರ 12 ರಾಶಿ, ಯಾರೊಬ್ಬರಿಗಾದ್ರೂ ಸಹಿತ ಪೂಜಾ ಸ್ಥಾನಮಾನದಲ್ಲಿ ಅವ್ರನ್ನ ಹಿಂದೆ ನಿಲ್ಲಿಸಿ ಅವ್ರು ಮುಂದಕ್ಕೆ ಬಿಡಿ, ಅದೆಲ್ಲ ಸಾಧ್ಯವೇ ಇಲ್ಲ. ಅದು ಅವರವರ ಹಣೆಯಲ್ಲಿ ಬರೆದಷ್ಟು ಅವರಿಗೆ ರಾಜ್ಯದಲ್ಲಿ ಸಿಗ್ತಾ ಇರತಕ್ಕಂಥ ಸುಖ ಸಂತೋಷ ಇರುತ್ತೆ. ತಾಯಿ ಮೂಲ ನಕ್ಷತ್ರ ತಾಯಿ ಶಾರದೆ ಇದೆ ಅಂದಮೇಲೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರನ್ನ ಪೂಜೆಗೆ ಅರ್ಹರ ಅನರ್ಹರ, ಆ ಪೂಜೆಗೆ ಅವ್ರು ನಿಲ್ಲಿಸ್ಬೋದಾ ಬೇಡವಾ, ಅವ್ರು ಮುಂದಕ್ಕೆ ಬಿಡಬೇಕಾ ಬೇಡವಾ? ಎಂಥ ಮೂರ್ಖತನದ ಮಾತಪ್ಪ ಇದೆಲ್ಲ. ನಿಜಕ್ಕೂ ಅಂಥ ಪುಣ್ಯಾತ್ಮರು ನನ್ನ ಕೈ ಸಿಗಬೇಕು, ನನ್ನ ಹತ್ರ ಒಂದು 10 ನಿಮಿಷ ಮಾತಾಡಬೇಕು. ಅಂತಹವ್ರು ಯಾರಾದರೂ ಮೂಲ ನಕ್ಷತ್ರದ ಬಗ್ಗೆ ಕೆಟ್ಟ ಆಲೋಚನೆಗಳು ನಿಮಗಿದ್ರೆ, ಮೂಲ ನಕ್ಷತ್ರದ ಬಗ್ಗೆ ಈ ಪ್ರಕಾರವಾದಂತಹ ಅವಹೇಳನಕಾರಿಯಾದಂತಹ ಸುದ್ದಿಗಳನ್ನು ಸ್ಫೋಟ ಮಾಡಿಸಕ್ಕಂಥವ್ರಿದ್ರೆ ದಯವಿಟ್ಟು ನನ್ನೊಂದಿಗೆ ಅರ್ಧ ಗಂಟೆ ಕೂತು ಮಾತಾಡಿ. ನಿಮಗೆ ಮುಕ್ತ ಆಹ್ವಾನ. ಯಾವಾಗಾದರೂ ಸರಿ ಈ ಒಂದು ಧನುರಾಶಿ ಬಗ್ಗೆ, ಅಂದರೆ ಅದರಲ್ಲೂ ಮೂಲ ನಕ್ಷತ್ರದ ಬಗ್ಗೆ ನಿಮಗಿರ್ತಕ್ಕಂಥ ಸಂದೇಹ ಸಂಶಯಗಳಿಗೆ, ಅಥವಾ ನಿಮ್ಮಲ್ಲೇ ಗೊತ್ತಿರತಕ್ಕಂಥ ಗ್ರಂಥಗಳಲ್ಲಿ ನಿಮಗೆ ತಿಳಿದಿರುವ ಗ್ರಂಥಗಳು, ನಿಮ್ಮದು ಬೇಡ ತಪ್ಪು, ನಿಮಗೆ ತಿಳಿದಿರುವಂಥ ಗ್ರಂಥಗಳು, ನಿಮ್ಮ ಹಿಂದಿನವರು ನಿಮ್ಮ ತಲೆಮಾರಿನಲ್ಲಿ ಯಾರೋ ಒಬ್ರು ಬರೆದಿಟ್ಟಿರ್ತಕ್ಕಂಥ ಆಧಾರಗಳು ಅಂಥದ್ದೇನಾದ್ರು ಇದ್ದರೆ ದಯವಿಟ್ಟು ನನ್ನ ಮುಂದೆ ಬಂದು ಕೂತ್ಕೊಳ್ಳಿ. ಅದನ್ನು ಸ್ಪಷ್ಟೀಕರಿಸೋಣ, ಸಮಾಜಕ್ಕೆ ಅದರ ಸರ ಅದಕ್ಕಿಂತ ಕರೆಕ್ಟಾಗಿ ಉತ್ತರ ಕೊಡೋಣ. ಯಾಕೆಂದ್ರೆ ಇವತ್ತು ನಾವು ಮಾಡೋ ತಪ್ಪುಗಳು, ನಾವು ಹೇಳುವಂಥ ಒಂದು ಸಣ್ಣ ತಪ್ಪಿನಿಂದ ಸಮಾಜದಲ್ಲಿ ಅದು ನಾಳೆ ದಿವಸ ಕಣ್ಣೀರು ಹಾಕುವಂಗೆ ಆಗಬಾರ್ದು. ಈ ಮೂಲ ನಕ್ಷತ್ರ ಹೆಣ್ಣು ಮಕ್ಕಳದು ಆಗಿರುತ್ತೆ, ಗಂಡು ಮಕ್ಕಳದು ಆಗಿರುತ್ತೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಮೂಲ ನಕ್ಷತ್ರ ಅನ್ನತಕ್ಕಂಥದ್ದು ಶಕ್ತಿಯುತವಾಗಿರ್ತಕ್ಕಂಥದ್ದು, ಒಳ್ಳೆ ನಕ್ಷತ್ರ. ಅದು ಅದನ್ನು ಯಾರೂ ಅವಹೇಳನ ಮಾಡಬೇಡಿ, ಅದನ್ನು ಕೆಡಿಸಬೇಡಿ, ಅದಕ್ಕಿರ್ತಕ್ಕಂಥ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಡಿ ಅಂತ. ಅದಕ್ಕೋಸ್ಕರ ನನ್ನ ಈ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಮುಕ್ತ ಆಹ್ವಾನ ನೀಡ್ತಾ ಇದ್ದೀನಿ. ಮೂಲ ನಕ್ಷತ್ರದ ಬಗ್ಗೆ ಈ ಪ್ರಕಾರವಾದಂಥ ಧ್ವನಿ ಎತ್ತುವಂಥ ಮಹಾನ್ ಚೇತನ ಶಕ್ತಿಗಳು ದಯವಿಟ್ಟು ನನ್ನೊಂದಿಗೆ ಬಂದು ನೇರ ಪ್ರಸಾರದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೇನೆ. ಬಂದು ಕೂತು ನನ್ನ ಹತ್ರ ಚರ್ಚೆ ಮಾಡಿ. ನಿಮ್ಮಲ್ಲಿರುವ ಸಂದೇಹನೂ ದೂರ ಆಗಲಿ, ಜನಗಳಿಗೆ ತಿಳಿಸಬೇಕಾಗಿರೋ ಒಳ್ಳೆ ಅರ್ಥಗರ್ಭಿತವಾದ ವಿಚಾರನೂ ಎಲ್ಲರಿಗೂ ಮುಟ್ಲಿ. ಒಳ್ಳೇದಾಗ್ಲಿ. ಈಗ ಪೂಜಾರಾಧನೆಯನ್ನ ಪ್ರಾರಂಭ ಮಾಡೋಣ ಗುರುಜಿ. ಖಂಡಿತಮ್ಮ. ಪ್ರಾರಂಭದಲ್ಲಿ ಗುರುರಾಯರನ್ನೇ ಪ್ರಾರ್ಥನೆ ಮಾಡಬೇಕು. ಇವತ್ತು ಆರಾಧನೆ ಇದೆ, ಪ್ರಾರ್ಥನೆ ಮಾಡಿ ಭಗವಂತನ ಸಂಪೂರ್ಣ ಕೃಪೆ ಎಲ್ಲರ ಮೇಲೂ ಇರಲಿ, ಗುರುಗಳ ಆಶೀರ್ವಾದ ಇರಲಿ. ಹಾಗೆ ಮಂಗಳಗೌರಿಯನ್ನು ಅನುಷ್ಠಾನ ಮಾಡ್ತಿರ್ತಕ್ಕಂಥ, ಮಂಗಳಗೌರಿ ಆರಾಧನೆ ಮಾಡ್ತಿರ್ತಕ್ಕಂತಹ ತಮ್ಮೆಲ್ಲರಿಗೂ ಒಳ್ಳೆ ಯಶಸ್ಸಿರಲಿ, ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ಮಂಗಳಗೌರಿ ಅನುಷ್ಠಾನ ಮಾಡ್ತಿರ್ತಕ್ಕಂಥ ಎಲ್ಲ ಸುಮಂಗಲೆಯರಿಗೂ, ಹೆಣ್ಣು ಮಕ್ಕಳಿಗೂ ಎಲ್ಲರಿಗೂ ಸಹಿತ ಒಳಿತಾಗಲಿ. ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸಿ ದೇವಿಯನ್ನು ಪ್ರಾರ್ಥನೆ ಮಾಡೋಣ. ಅರ್ಚನೆ, ಸಂಕಲ್ಪ, ಮಹಾಮಂಗಳಾರತಿ ಎಲ್ಲವೂ ಸಹಿತ ಗಣಪತಿ ಪ್ರಾರ್ಥನೆಯಿಂದಲೇ ಪ್ರಾರಂಭ. ಓಂ ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದಿಭಿಶ್ಚೇದಸಾದನಂ. ಓಂ ಮಹಾಗಣಾಧಿಪತಯೇ ನಮಃ. ಓಂ ಮಹಾಗಣಾಧಿಪತಯೇ ನಮಃ. ಗಣಪತಿಮಾವಾಹಯಾಮಿ. ಓಂ ಭೂಃ ಗಣಪತಿಮಾವಾಹಯಾಮಿ. ಓಂ ಸ್ವಃ ಗಣಪತಿಮಾವಾಹಯಾಮಿ. ಓಂ ಭೋರ್ಭುವಃ ಸ್ವಃ ಮಹಾಗಣಪತಿಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸಿದ್ಧಧರ್ಮದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಸಾರ್ವಭೌಮದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಗುರು ರಾಘವೇಂದ್ರ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿದ್ರಾ ಕುಂಕುಮಾರ್ಚನ ಕರಿಷ್ಯೆ. ಅರಿಶಿನ ಮತ್ತು ಗೌರೇ ವಿಮಾಸಲಿಲಾನಿ ದಕ್ಷುದ್ದೇ ಕಪದೇ ದ್ವಿಪದೇ ಸಾಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಶೇ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಓಂ ಮಂಗಳಗೌರಿಯೇ ನಮಃ. ಓಂ ಬ್ರಹ್ಮಣ್ಯೇ ನಮಃ. ಓಂ ಸೌಮ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ಓಂ ವಾರಾಕ್ಯೇ ನಮಃ. ಓಂ ಇಂದ್ರಾಣ್ಯೇ ನಮಃ. ಓಂ ಚಾಮುಂಡಾಯೇ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಓಂ ಪ್ರಸನ್ನ ಪಾರ್ವತ್ಯೇ ನಮಃ. ಓಂ ಶಿವಾಯೇ ನಮಃ. ಓಂ ಶ್ರೀ ಮಹಾವಿದ್ಯಾಯೇ ನಮಃ. ಓಂ ಕಲ್ಯಾಣ್ಯೇ ನಮಃ. ಮನ್ಮಥ ಕುಟುಂಬಿನ್ಯೇ ನಮಃ. ಕರುಣಾಸಾಗರಾಯ ನಮಃ. ಕಮಲಾರಾಧಾಯೇ ನಮಃ. ಅಂಬಿಕಾಯೇ ನಮಃ. ಅನೇಕ ಸೌಭಾಗ್ಯದಾತ್ರೇ ನಮಃ. ಆನಂದ ವಿಗ್ರಹಾಯ ನಮಃ. ಪ್ರೋತ್ಸಲಾಯ ನಮಃ. ಇಂದಿರಾಪತಿಯೇ ನಮಃ. ಈಶ್ವರಾರ್ಧಾಂಗೇ ನಮಃ. ಲಕ್ಷ್ಮೀಶಮುನ್ಮಯೇ ನಮಃ. ಶ್ರೀವರ್ಮ ಗೌರ್ಬ್ರಾಹ್ಮ್ಯೇ ನಮಃ. ಮಾಹೇಶ್ವರಿಯೇ ನಮಃ. ಕೌಲಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಕ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯೇ ನಮಃ. ಸಿದ್ಧಲಕ್ಷ್ಮೀ ನಮಃ. ಸುಪನೋಹರಂ ಕಪಿಲಾಸೈಯುಕ್ತಂ ದೋಪೋಯಂ ರಹಿಗುಕ್ಯದಾಂ ಕಾಲೇ ದಿವ್ಯದೋಪಮಾಗ್ರಾಪಯಾಮಿ. ಧೂಪಾಂತರ ಮಧ್ಯೆ ದೀಪಂ ಶ್ರವಾಮಿ. ದೀಪಂ ದರ್ಶಯಾಮಿ ಸಮರ್ಪಯಾಮಿ ಇತಿ ನೈವೇದ್ಯಂ. ಯತ್ಪುರುಷಂ ಗಜುದುಃ ಕತಿದಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾವೋರೋಪಾದಾ ವೃಕ್ಷೇತೆ. ಮಂಗಳಗೌರ್ಯೈ ನಮಃ. ಧೂಪಂ ಸಮರ್ಪಯಾಮಿ. ಧೂಪಾಂತರ ಮಧ್ಯೆ ದೀಪಂ ಶ್ರವಾಮಿ. ದೀಪಂ ಆಚಮನೀಯಂ ಸಮರ್ಪಯಾಮಿ. ಆಚಮನ್ಯಾಂತರ ಮಧ್ಯೆ ಪ್ರಬಲಾಪತ್ರ ಪುಷ್ಪಾಣಿ ಸಮರ್ಪಯಾಮಿ.
ಓಂ ಸಾಧ್ಯಂತಿವರ್ತಿ ಸಂಯುಕ್ತಂ ಮಲಿನಾ ಜ್ಯೋತಿರಂ ಮಯಾ ಗ್ರಹಾಣಮಂಗಳಂ ದೀಪಂ ತ್ರೈಲೋಕ್ಯಂ ತ್ರಿವಿಧಾರಪ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ. ಗೌರೀರ್ಮಾಯ ಸಲಿಲಾ ನಿಕ್ಷತ್ರದ್ವಿಧಿವದಿ ಸಾಜಸ್ಸು ಪದೇ ನವಪದೇ ಬಹುಶೇನ್ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಮಹಾಮಂಗಳ ಗೌರಿಯ ಸಂಪೂರ್ಣ ಅನುಗ್ರಹ ರಾಜ್ಯ ದೇಶದ ಸಮಸ್ತರ ಮೇಲಿರಲಿ. ಮಂತ್ರಾಲಯ ಪ್ರಭುಗಳಾದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ. ಗುರು ರಾಘವೇಂದ್ರ ಸ್ವಾಮಿಗಳನ್ನು ಮತ್ತೊಮ್ಮೆ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ದಿವಸ ಎಲ್ಲರೂ ಸಹಿತ ವಿಶೇಷವಾಗಿ ರಾಯರ ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲಿ ರಾಯರ ಸಾನ್ನಿಧ್ಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳವರನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಗುರುಗಳ ಸೇವೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಮತ್ತೊಮ್ಮೆ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ. ಗುರು ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ, ಮಂತ್ರಾಲಯ ಪ್ರಭುಗಳ ಆರಾಧನಾ ಮಹೋತ್ಸವ ಇವತ್ತು ಪ್ರತಿಯೊಬ್ಬರ ಕಣ್ಣು ಮನಗಳನ್ನು ತುಂಬುವಂತಹದ್ದು. ಜೊತೆಗೆ ಯಾವುದೇ ಸಮಸ್ಯೆಗಳಾದರೂ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರವನ್ನು ನಾವು ರಾಯರ ಸಾನ್ನಿಧ್ಯದಲ್ಲಿ ಕಂಡುಕೊಳ್ಬಹುದು. ಅದಕ್ಕಾಗಿ ರಾಯರಲ್ಲಿ ಯಾವುದೇ ಜಾತಿ ಮತ ಭೇದ ಪಂಥಗಳಿಲ್ಲ. ಎಲ್ಲರನ್ನೂ ಸಹಿತ ಆಹ್ವಾನಿಸಿ ಎಲ್ಲರಿಗೂ ಆಶೀರ್ವದಿಸುವಂತಹ ಗುಣ
ಮಂತ್ರಾಲಯದ ಪ್ರಭುಗಳಲ್ಲಿದೆ, ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿದೆ. ಅದಕ್ಕಾಗಿ ಪ್ರತಿಯೊಬ್ಬ ಭಕ್ತರು ಸಹಿತ ನಿರಂತರವಾಗಿ ಮೂಲ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿ ಹತ್ತಿರದಲ್ಲೇ ನಿಂತು ದೇವರ ದರ್ಶನ ಸ್ವತಃ ನಿಮ್ಮ ಸ್ವಹಸ್ತಗಳಿಂದಲೂ ಸಹಿತ ಆರತಿಯನ್ನು ಮಾಡುವಂತಹದ್ದು, ಜೊತೆಗೆ ಆ ವಿಶೇಷವಾಗಿರತಕ್ಕಂಥ ಪುಣ್ಯ ನದಿ ತೀರದಲ್ಲಿ ಸ್ನಾನವನ್ನು ಮಾಡಿ ಗುರುಗಳ ಸಾನ್ನಿಧ್ಯದಲ್ಲಿ ದರ್ಶನ ಮಾಡುವಂತಹ ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಇದೆ. ಗುರು ರಾಯರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಹಿತ ಸಿದ್ಧಿಯಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ.